ಜಿ ಸರ್ ನಮ್ಮೊಂದಿಗಿದ್ದಾರೆ. ಹಾಗೆಯೇ ಇನ್ನೋರ್ವರು ಅಧಿಕಾರಿಗಳು ಶಾಯಿಸ್ ಚೌಟ, ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ, ತಾಲೂಕು ಪಂಚಾಯತ್ ಮೂಡುಬಿದ್ರೆ. ಇವರೆಲ್ಲರನ್ನು ನಮ್ಮ ಮುಖ್ಯ ಶಿಕ್ಷಕರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತೇನೆ. ಹಾಗೆಯೇ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ ಶ್ರೀಮತಿ ರಶ್ಮಿ ರಾಜೇಶ್ ಇವರನ್ನು ಕೂಡ ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ರಶ್ಮಿ ರಾಜೇಶ್ ಮೇಡಮ್, ನೀವು ವೇದಿಕೆಗೆ ಬರಬೇಕು. ಕಳೆದ 3 ದಿನಗಳಿಂದ ನಮ್ಮ ಅಕ್ಷರ ದಾಸೋಹದ ಒಂದು ವಿಶೇಷ ತಪಾಸಣೆ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ 3 ದಿನಗಳ ನಂತರ ಇವತ್ತಿನ ದಿನ ಕೊನೆಯ ದಿನ ಗ್ರಾಮ ಸಭೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಸಂಪನ್ನಗೊಳ್ಳಲಿದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಗ್ರಾಮ ಸಭೆಯನ್ನು ನಾವು ನಾಡಗೀತೆಯೊಂದಿಗೆ ಆರಂಭಿಸೋಣ. ಇದೀಗ ನಾಡಗೀತೆ ನಮ್ಮ ಶಾಲೆಯ ವಿದ್ಯಾರ್ಥಿಯರೊಂದಿಗೆ ಪ್ರಾಶಿಕ್ಷಣ ವಿದ್ಯಾರ್ಥಿಗಳು, ಆಳ್ವಾಸ್ ವಿದ್ಯಾಸಂಸ್ಥೆಯ BEd ವಿದ್ಯಾರ್ಥಿಗಳೊಂದಿಗೆ ಈ ಒಂದು ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಕಾರ್ಯಕ್ರಮದಲ್ಲಿ ಗ್ರಾಮ ಸಭೆಗೆ ನಮ್ಮ ಹೆಚ್ಚಿನ ಹೆತ್ತವರು ಸೇರಬೇಕಾಗಿತ್ತು. ನಮ್ಮ ಮುಖ್ಯ ಶಿಕ್ಷಕರು ಹೇಳಿರ್ಬೋದು, ಕಾರಣಾಂತರಗಳು ಅಂದರೆ ನಮ್ಮ ಕಡದೆಲೆಯ ದೇವಸ್ಥಾನದ ಇವತ್ತು ಜಾತ್ರೆ, ಆ ಕಾರಣ ಹೆಚ್ಚಿನವರು ಇಲ್ಲಿ ಬಂದು ಸೇರ್ಕೊಳ್ಬೋದು. ಆ ಒಂದು ಕಾರಣಾಂತರಗಳಿಂದ ಕೆಲವರು ಇವತ್ತು ಬರಲಿಕ್ಕೆ ಅನಾನುಕೂಲ ಆಗಿರ್ಬೋದು. ಬಂದಂಥ ಈ ಸಂದರ್ಭದಲ್ಲಿ ನಾವು ಈ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಿದ್ದೇವೆ. ವೇದಿಕೆಯಲ್ಲಿರುವ ಅಧಿಕಾರಿಗಳನ್ನು ಹಾಗೂ ನೆರೆದಿರುವಂತಹ ಹೆತ್ತವರನ್ನು ಹಾಗೂ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ದಿನಕರ ಪ್ರಭಾಸಿದರು. ಪಾಲಕರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಬೇಕಾಗಿತ್ತು, ಸೇರಿಲ್ಲ. ಲಾಸ್ಟ್ 15 ದಿವಸದ ಹಿಂದೆ ಪಾಲಕರ ಮೀಟಿಂಗ್ ಸಹ ಆಗಿತ್ತು. ಮತ್ತೆ ಕಾರಣಾಂತರಗಳಿಂದ ಹೆಚ್ಚಿನವರಿಗೆ ಬರಲಿಕ್ಕೆ ಆಗಲಿಲ್ಲ. ಇವತ್ತಿನ ಈ ಕಾರ್ಯಕ್ರಮ 2 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಒಂದು ಸಾಮಾಜಿಕ ಪರಿಶೋಧನಾ ಸಮಿತಿಯ ವತಿಯಿಂದ ಒಂದು
ನಿನ್ನೆ ಸಹ ನಮ್ಮ ಜೊತೆಗಿದ್ದು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸರ್, ನಿಮ್ಮ ಗೌರವಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಆಗಾಗ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆಗಿರುವವರು ರಶ್ಮಿ ರಾಜೇಶ್, ನಮ್ಮ ಹೆತ್ತವರ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವಂಥ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಇಬ್ಬರು ಮೇಡಮ್ ನಮ್ಮ ಜೊತೆಗಿದ್ದಾರೆ, ಸುನೀತಾ ಮೇಡಮ್ ಮತ್ತು ಸವಿತಾ ಮೇಡಮ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ನಮ್ಮ ಮುಖ್ಯ ಶಿಕ್ಷಕರು ಹೇಳಿರುವಂತೆ ಈ ಒಂದು ಮಧ್ಯಾಹ್ನದ ಉಪಹಾರದ ಯೋಜನೆ ಬಗ್ಗೆ ಕಳೆದ 3 ದಿನಗಳಿಂದ ತಪಾಸಣೆ ನಡೆಯುತ್ತಾ ಇದೆ. ವರದಿಯನ್ನು ನಿಮ್ಮ ಅಂದರೆ ಹೆತ್ತವರ ಅಲ್ಲಿ ಈಗ ಚರ್ಚೆ ಮಾಡಲಿಕ್ಕಿದ್ದಾರೆ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ನಮ್ಮೊಂದಿಗೆ ಇರುವಂತಹ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಹರೀಶ್ ಜಿ ಸರ್ ಇವರು. ಎಲ್ರಿಗೂ ಬೆಳಗಿನ ಶುಭ ನಮನಗಳು. ಸೊ ಈ ಒಂದು ಸಾಮಾಜಿಕ ಪರಿಶೋಧನ ಏನು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಡಿ ಮಧ್ಯಾಹ್ನ ಉಪಹಾರ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆಯನ್ನು ಇವತ್ತು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಹಾಗೂ ಇದಕ್ಕೆ ಒಂದು ಮಾರ್ಗದರ್ಶಕ ಅಧಿಕಾರಿಯಾಗಿರುವಂತಹ ನಮ್ಮ ತಾಲೂಕ್ ಪಂಚಾಯತಿನ ಸಹಾಯಕ ನಿರ್ದೇಶಕರಾದಂತಹ ಶ್ರೀಯುತ ಸಾಯಿ ಚೌಟ ಸರ್ ಅವರೇ, ಅದೇ ರೀತಿ ಈ ಒಂದು ಶಾಲೆಯ ಹೆತ್ತವರ ಮತ್ತು ಮಕ್ಕಳ ಏನು ರಕ್ಷಕ ಸಂಘದ ಅಧ್ಯಕ್ಷರೇ, ಅದೇ ರೀತಿ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ, ಸೊ ಇವತ್ತು ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಮಕ್ಕಳ ಪೋಷಕರೇ ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಮಕ್ಕಳಿಗೆ, ಬಹುಶಃ ಸರ್ಕಾರದ ಯೋಜನೆಗಳು ಹಲವಾರು, ಎಲ್ಲ ಯೋಜನೆಗಳು ಒಂದು ಅನುಷ್ಠಾನಗೊಂಡು ಅದು ತಾಲೂಕು ಹಂತದಲ್ಲಿ ಅನುಷ್ಠಾನಗೊಂಡು ಶಾಲಾ ಹಂತದಲ್ಲಿ ಅನುಷ್ಠಾನಗೊಂಡು ಆ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂತಹ ಮಕ್ಕಳಿಗೆ ಅದು ಸಮರ್ಪಕವಾಗಿ ಅದರ ಒಂದು ಪ್ರಯೋಜನ ಸಿಗಬೇಕು ಅಂತ ಆದರೆ ಅದು ಯಾವ ರೀತಿ ಅಲ್ಲಿ ಅನುಷ್ಠಾನ ಆದ ನಂತರ ಅದು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಿದೆಯಾ, ಏನು ನಿಯಮಗಳು ಈ ಒಂದು ಯೋಜನೆಯಲ್ಲಿ ಅಳವಡಿಸಲಾಗಿತ್ತು ಅದನ್ನು ಪಾಲನೆ ಮಾಡಿಕೊಂಡು ಅದು ಅಂತಿಮವಾಗಿ ಆ ಮಕ್ಕಳಿಗೆ ಆ ಯೋಜನೆಯ ಪ್ರಯೋಜನ ಸಿಗ್ತಾ ಇದೆಯಾ, ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಳ್ಳಿಕ್ಕೆ ಈ ಒಂದು ಪರಿಶೀಲಿಸಿ ಒಂದು ವರದಿಯನ್ನು ತಯಾರು ಮಾಡಿಕೊಂಡು ಸರ್ಕಾರಕ್ಕೆ ಕೊಡುವಂತ ಒಂದು ಪ್ರಕ್ರಿಯೆ. ಸೊ ಇದರಲ್ಲಿ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಆಗ್ತಕ್ಕಂತಹ ಲೋಪಗಳನ್ನು ತಡೆಗಟ್ಟಬಹುದು, ಮತ್ತೆ ಮುಂದೆ ಯಾವ ರೀತಿ ಇದನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆಗಳು ಯಾವ ರೀತಿ ತೆರೆದುಕೊಳ್ತವೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಚಿಂತನೆ ನಡೆಸ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಒಂದು ಸೂಕ್ತ ಕ್ರಮ ತಗೊಳ್ಳಿಕ್ಕೆ ಇದು ತುಂಬಾ ಸಹಕಾರಿಯಾಗುತ್ತೆ. ಆ ನಿಟ್ಟಿನಲ್ಲಿ ಏನು ಇದು ರಾಜ್ಯ ಹಂತದಲ್ಲಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೊಂದು ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಂಡು ಅದನ್ನು ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆ ನಡೆಸಿಕೊಳ್ಳಿಕ್ಕೆ ನಮಗೆ ಸರ್ಕಾರದಿಂದ ಆದೇಶ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಶಾಲೆಯಲ್ಲಿ ಕಳೆದ 3 ದಿನಗಳಿಂದ ನಾವು ಈ ಒಂದು ಪ್ರಕ್ರಿಯೆಯನ್ನು ನಡೆಸಿಕೊಂಡು ಬಂದಿದ್ದೇವೆ. ಇವತ್ತು ಅಂತಿಮ ಹಂತದಲ್ಲಿ ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಪೋಷಕರಿಗೆ ಮತ್ತು ಮಕ್ಕಳಿಗೆ ಮತ್ತು ಈ ಯೋಜನೆಯನ್ನು ಅನುಷ್ಠಾನ ಮಾಡ್ತಿರೋಂಥ ಶಾಲೆ, ಸೊ ಇವೆಲ್ಲವನ್ನು ಒಳಗೊಂಡು ಯೋಜನೆ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ, ಎಲ್ರಿಗೂ ಯೋಜನೆ ಬಗ್ಗೆ ಎಷ್ಟು ಮಾಹಿತಿ ಇದೆ ಎನ್ನುವುದನ್ನು ಕೂಡ ಕಲೆ ಹಾಕಲಿಕ್ಕೆ ಈ ಒಂದು ಸಭೆ ತುಂಬಾ ನೆರವಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಹಿಂದೆ ಏನು ಮಕ್ಕಳಿಗೆ ಯಾವ ಕಾರಣಕ್ಕಾಗಿ ಈ ಒಂದು ಯೋಜನೆ ಜಾರಿಗೆ ಬಂತು ಮತ್ತು ಇದರ ಬೆಳವಣಿಗೆ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ, ಸೊ ಈ ಹಿಂದೆ ನಮಗೆ ಆಹಾರ ಭದ್ರತಾ ಕಾಯ್ದೆ ಏನು ಜಾರಿಗೆ ಬಂತು ತದನಂತರದ ಅವಧಿಯಲ್ಲಿ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪೂರ್ವ ಮುಖ್ಯಮಂತ್ರಿಗಳಾದ ಶ್ರೀಯುತ ಎಸ್.ಎಂ. ಕೃಷ್ಣರವರು ಅವರ ಅವಧಿಯಲ್ಲಿ ಈ ಒಂದು ಯೋಜನೆಗೆ ಚಾಲನೆ ಸಿಗುತ್ತೆ. ಸೊ ಪ್ರಾಥಮಿಕ ಹಂತದಲ್ಲಿ ಅದು ಪ್ರಾಥಮಿಕ ಶಾಲೆಗಳಿಗೆ ಇದು ಅನ್ವಯ ಆಗಿರುತ್ತೆ. ಮತ್ತೆ ತದನಂತರ
ಇದು ಮತ್ತೆ ಮುಂದುವರೆದು ಪ್ರೌಢಶಾಲಾ ಮಕ್ಕಳಿಗೂ ಕೂಡ ಇದರೊಂದು ಪ್ರಯೋಜನ ಸಿಗಬೇಕೆನ್ನೋ ನಿಟ್ಟಿನಲ್ಲಿ ಮತ್ತು ಅದನ್ನು ವಿಸ್ತೃತವಾಗಿ ಎಲ್ಲ ಶಾಲೆ ಅಂದರೆ 1ರಿಂದ 10ನೇ ತರಗತಿ ಮಕ್ಕಳಿಗೆ ಈ ಒಂದು ಪ್ರಯೋಜನ ಸಿಗುವ ಹಾಗೆ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿದೆ. ಸೊ ಇಲ್ಲಿ ಏನು ಅಂದರೆ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಅಂದರೆ ಮಕ್ಕಳಿಗೆ ಹೆಸರಲ್ಲೇ ಹೇಳುವಂತೆ ಬಿಸಿ ಬಿಸಿಯಾದ ಊಟ ಮಕ್ಕಳಿಗೆ ಸಿಗಬೇಕು. ಆ ಮೂಲಕ ಸೊ ಮಕ್ಕಳಿಗೆ ಒಂದು ಕಲಿಕೆಯ ಜೊತೆಗೆ ಅವರ ಒಂದು ದೈಹಿಕ ಬೆಳವಣಿಗೆ ಕೂಡ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಈ ಒಂದು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಒದಗಿಸಬೇಕು. ಅದರೊಟ್ಟೊಟ್ಟಿಗೆ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ನಡೆಸ್ಕೊಂಡು ಹೋಗಬೇಕು. ಮತ್ತು ಕಾಲಕ್ಕೆ ಮಕ್ಕಳಿಗೆ ಏನೆಲ್ಲ ಔಷಧ ಅಂದರೆ ಮಾತ್ರೆ ವಿತರಣೆ ಮಾಡುವಂಥದ್ದು ಅದು ಕೂಡ ಈ ಒಂದು ಪರಿಶೋಧನೆಯಲ್ಲಿ ನಾವು ಕಲೆ ಹಾಕಿರುವಂಥ ಮಾಹಿತಿಗಳು. ಸೊ ಇಲ್ಲಿ ಸರ್ಕಾರವೇ ಒಂದು ನಮಗೆ ಚೆಕ್ ಲಿಸ್ಟ್ ಮಾದರಿಯಲ್ಲಿ ಮಕ್ಕಳಿಗೆ ಮತ್ತು ಮಕ್ಕಳ ಪೋಷಕರಿಗೆ ಏನೆಲ್ಲ ಒಂದು ಮಾಹಿತಿಗಳನ್ನು ಕೇಳಿ ಅವರಿಂದ ಮಾಹಿತಿಗಳನ್ನು ಕಲೆ ಹಾಕಿಕೊಂಡು ಅದನ್ನು ವರದಿ ಮಾಡ್ಕೋಬೇಕೆನ್ನೋದ್ರ ಬಗ್ಗೆ ಕೂಡ ಸೂಕ್ತವಾಗಿ ಅದರಲ್ಲಿ ನಮಗೆ ನಿರ್ದೇಶನ ನೀಡಿರುವಂಥದ್ದು. ಹಾಗಾಗಿ ಇವತ್ತು ಎಲ್ಲ ಪ್ರಕ್ರಿಯೆಗಳನ್ನು ದಾಟಿ ನಾವು ಇವತ್ತು ಅಂತಿಮ ಹಂತದಲ್ಲಿ ಅಂದರೆ ಏನು ವರದಿ, ಕ್ರೋಢೀಕೃತ ವರದಿ ಇವತ್ತು ನಿಮ್ಮ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಬಗ್ಗೆ ನಾವು ತಯಾರು ಮಾಡಿದ್ದೀವಿ. ಸೊ ಅದನ್ನು ಮತ್ತೆ ಮುಂದಿನ ಹಂತದಲ್ಲಿ ಅದು ಒಳ್ಳೆಯದೇ ಆಗುತ್ತೆ. ಸೊ ಅದ್ರ ಬಗ್ಗೆ ಏನೋ ಯಾವುದೇ ರೀತಿಯ ಕೀಳರಿಮೆ ಬೇಡ. ಯಾಕಂತ ಹೇಳಿದ್ರೆ ತಪ್ಪುಗಳಾಗಿದ್ರೆ ಅದನ್ನು ಮುಂದೆ ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಅದೊಂದು ಸಹಕಾರಿ ಆಗುತ್ತೆ. ಮತ್ತೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಿಮ್ಮ ಶಾಲೆಯಲ್ಲಿ ಅನುಷ್ಠಾನ ಮಾಡ್ತಿದ್ರೆ ಅದು ಕೂಡ ಪಾಸಿಟಿವ್ ಆಗಿರುತ್ತೆ. ಸೊ ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಇದ್ರೆ ಮಾತ್ರ ಅಲ್ಲಿ ಬೆಳೀಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಏನಾದರೂ ಒಳ್ಳೆಯ ವಿಚಾರಗಳು ಮಕ್ಕಳಿರ್ಬೋದು ಅಥವಾ ಪೋಷಕರಿರ್ಬೋದು ನಿಮಗೆ ಶಾಲೆಯಲ್ಲಿ ಇಂಥ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಖಂಡಿತ ಅದಕ್ಕೂ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದು ಮುಚ್ಚುಮರೆ ಇಲ್ಲ. ಸೊ ಎಲ್ಲವೂ ಓಪನ್ ಮೈಂಡೆಡ್ ಅಂದರೆ ಪಾರದರ್ಶಕತೆ ಅಂದರೆ ಅಕೌಂಟಬಿಲಿಟಿ ಅಥವಾ ನಿಮ್ಗೆ ಏನು ಹೇಳ್ತಾರೆ ಪಾರದರ್ಶಕತೆ ಅಷ್ಟರ ಮಟ್ಟಿಗೆ ಇದಕ್ಕೆ ಒಂದು ಒತ್ತು ಕೊಟ್ಟು ಈ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾ ಬಂದಿರುವಂಥದ್ದು. ಸೊ ಯೋಜನೆಯಲ್ಲಿ ಏನೇ ಇರ್ಬೋದು ಅಲ್ಲಿ ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಒಂದು ಸಹಭಾಗಿತ್ವವನ್ನು ಸೂಚಿಸುವಂತಹ ಒಂದು ಪ್ರಕ್ರಿಯೆ ಇದು. ಸೊ ಯಾವ ರೀತಿಯಲ್ಲಿ ಇದನ್ನು ನಾವು ಅಂದರೆ ಜನರು ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ ಮತ್ತೆ ಅವ್ರದ್ದು ಪೋಷಕರ ಏನು ಸಹಭಾಗಿತ್ವ ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಕಂಡುಕೊಳ್ಳಿಕ್ಕೆ ಒಂದು ಸೂಕ್ತ ವೇದಿಕೆ. ಸೊ ಹಾಗಾಗಿ ನಾವು ಈ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಲ್ಲಿ ಮುಖ್ಯವಾಗಿ ಪ್ರತಿ 6 ತಿಂಗಳಿಗೊಮ್ಮೆ ಅವರ ಒಂದು ಆರೋಗ್ಯ ಮಕ್ಕಳು ಎಷ್ಟು ಆಬ್ಸೆಂಟ್ ಇದ್ದಾರೆ ಸೊ ಅದಕ್ಕೆ ಅನುಗುಣವಾಗಿ ಅದನ್ನು ತೋರಿಸ್ತಾ ಇದ್ದಾರೆ. ಆ ಸ್ಯಾಟ್ಸ್ ಅಲ್ಲಿ ಏನೋ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದು ಮತ್ತೆ ಇವರ ಭೌತಿಕ ಏನು ಅಪ್ಡೇಟ್ ಮಾಡುವಂತ ಅಂಕಿಅಂಶಗಳಿಗೆ ಸರಿ ಹೊಂದ್ತಾ ಇದೆಯಾ ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಒಂದು ಹಂತದಲ್ಲಿ ಪರಿಶೀಲಿಸಿದ್ದೇವೆ. ಸೊ ಅದರೊಟ್ಟಿಗೆ ಮಕ್ಕಳು ಊಟ ಮಾಡುವಾಗ ಅವರಿಗೆ ಏನಾದರೂ ಊಟದಲ್ಲಿ ಸಿಗ್ತಕ್ಕಂತಹ ಏನು ಪ್ರತಿದಿನ ಕೊಡ್ತಕ್ಕಂತಹ ಏನು ಮೆನುವಿನ ಬಗ್ಗೆ ಇರ್ಬೋದು. ಸೊ ಇದೆಲ್ಲವನ್ನು ನಾವು ಈ ಒಂದು ಹಂತದಲ್ಲಿ ಪರಿಶೀಲಿಸ್ತೇವೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ತುಂಬಾನೇ ಸಮಸ್ಯೆಗಳನ್ನು ಕೂಡ ಏನು ಶಾಲೆಯಲ್ಲಿ ಎದುರಿಸ್ತಾ ಇರುವಂಥದ್ದು ಕೂಡ ನಮಗೆ ಗಮನಕ್ಕೆ ಇದೆ. ಯಾಕಂತ ಹೇಳಿದ್ರೆ ನಿಮಗೆ ಮುಖ್ಯವಾಗಿ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಮೊಟ್ಟೆದು ಎಲ್ಲ ಶಾಲೆಯಲ್ಲಿ ಒಂದು ಸಮಸ್ಯೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ಅದರ ದರ ಏರುಪೇರು ಆಗ್ತಾ ಇದೆ. ಅಂದ್ರೆ ಏನು ಶಾಲೆಗೆ ಬರ್ತಾ ಇರುವಂತಹ ಅನುದಾನದಲ್ಲಿ ಯಾವುದೇ ರೀತಿಯ ಒಂದು ಹೆಚ್ಚಳ ಆಗಿಲ್ಲ, ಅದು ಅಲ್ಲೇ ಇದೆ. ಸೊ ಈ ರೀತಿಯ ಫ್ಲಕ್ಚುಯೇಷನ್ ಇದ್ದಾಗ ಶಾಲೆಯಲ್ಲಿ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬಾನೇ ಕಷ್ಟ ಸಾಧ್ಯ ಇರುವಂಥದ್ದು. ಹಾಗಾಗಿ ಸೊ ಈ ಒಂದು ಯೋಜನೆಯಲ್ಲಿ ಎಲ್ಲವನ್ನು ಪರಿಪೂರ್ಣವಾಗಿ ವರದಿ ಮಾಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ಅಂಶಗಳನ್ನು ಕೂಡ ದಾಖಲು ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಈಗ ಪ್ರಸ್ತುತ ಒಂದು ವಿದ್ಯಾರ್ಥಿಗೆ 10 ರೂಪಾಯಿ 17 ಪೈಸೆಗೆ ಖರ್ಚು ಮಾಡ್ಲಿಕ್ಕೆ ಅಂದ್ರೆ 8ನೇ ತರಗತಿಯಿಂದ 10ನೇ ತರಗತಿವರೆಗೆ 10 ರೂಪಾಯಿ 17 ಪೈಸೆ
ಒಬ್ಬ ವಿದ್ಯಾರ್ಥಿಗೆ ಖರ್ಚು ಮಾಡ್ಲಿಕ್ಕೆ ಇರುವಂಥದ್ದು. ಸೊ ಅಲ್ಲಿ ಮೇಯ್ನ್ ಆಗಿ ಆ ಮಕ್ಕಳಿಗೆ ಕೊಡುವಂತಹ ಪ್ರಮಾಣದ ಬಗ್ಗೆ, ಮಕ್ಕಳ ಪೋಷಕರಿಗೆ ಎಷ್ಟು ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಒಂದು ಸರ್ಕಾರ ವರದಿ ಕೇಳುತ್ತೆ. ಸೊ ಅದನ್ನು ನಾವು ಹೆಚ್ಚಿನ ಪೋಷಕರಿಗೆ ನಾವು ಕೇಳಿದ್ದೇವೆ, ಹೆಚ್ಚಿನ ಪೋಷಕರಿಗೆ ಅದರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಸೊ ಈ ಮಾಹಿತಿ ಪೋಷಕರಿಗೆ ಒಂದು ದಿನ ಅಂದ್ರೆ ಇದು ನಿಯಮದಲ್ಲಿ ಹೇಳುವಂಥದ್ದು, ಒಂದು ವಿದ್ಯಾರ್ಥಿ ಒಬ್ಬ ಪೋಷಕರಿಗೆ ಅದನ್ನು ಎಲ್ಲರೂ ತಿಳ್ಕೋಬೇಕು. ಸೊ ಅದೇ ರೀತಿ ಮಕ್ಕಳಿಗೆ ಶಾಲೆಯಲ್ಲಿ ಏನು ದಿನನಿತ್ಯ ಆಗ್ತಕ್ಕಂತಹ ಒಂದು ಏನು ಬಿಸಿಯೂಟದ ವಿಚಾರಗಳನ್ನು ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಸೊ ನೀವು ಮಕ್ಕಳಲ್ಲಿ ಜಾಸ್ತಿ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿದ್ರೆ ಖಂಡಿತ ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ ನಿಮಗೇನು ಕಷ್ಟ ಇಲ್ಲ. ಸೊ ಮಕ್ಕಳಿಗೆ ಶಾಲೆಯಲ್ಲಿ ಏನೆಲ್ಲ ಕೊಡ್ತಾ ಇದ್ದಾರೆ, ಸೊ ಕೆಲವೊಂದು ಮಕ್ಕಳಿಗೆ ಕೆಲವೊಂದು ಸಂದರ್ಭದಲ್ಲಿ ತುಂಬಾನೇ ಆರೋಗ್ಯದ ಸಮಸ್ಯೆ ಬಂದಿರಲೂಬಹುದು. ಸೊ ಅದು ಅಂತಹ ಸಂದರ್ಭದಲ್ಲಿ ನೀವು ಮಕ್ಕಳ ಏನು ಊಟದ ವಿಚಾರಗಳನ್ನು ಕೂಡ ತಿಳ್ಕೊಳ್ಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ ಇದೆ. ಸೊ ಏನು ಮಕ್ಕಳು ಶಾಲೆಯಲ್ಲಿ ಊಟ ತಗೊಳ್ತಾ ಇದ್ದಾರೆ, ಸೊ ಏನೆಲ್ಲ ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆಗಳು ಬರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನೀವು ತಿಳ್ಕೊಳ್ಳಬೇಕಿರುತ್ತೆ. ಸೊ ಒಬ್ಬ ವಿದ್ಯಾರ್ಥಿಗೆ ಎಷ್ಟೋ ಪ್ರಮಾಣದಲ್ಲಿ ಅಕ್ಕಿ, ಬೇಳೆ, ಎಣ್ಣೆ ಮತ್ತು ಉಪ್ಪು ಈ ತರ ಎಲ್ಲ ಅಂಶಗಳನ್ನು ಯಾವ ರೀತಿ ಒಂದು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಕೂಡ ಅಲ್ಲಿ ನಿಗದಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 130 ಗ್ರಾಮ್ ಅಕ್ಕಿ ಕೊಡಬೇಕಾಗತ್ತೆ. ಸೊ ಅದರೊಟ್ಟಿಗೆ ಸೊ 30 ಗ್ರಾಮ್ ಬೇಳೆ, 7.5 ಗ್ರಾಮ್ ಅವರಿಗೆ ಕೊಡಬೇಕಾದ ಒಂದು ಪರಿಮಾಣ. ಸೊ ಅವರಿಗೆ ಅಷ್ಟ ಪರಿಮಾಣದಲ್ಲಿ ಅವರಿಗೆ ಕೊಡಬೇಕು. ಅವತ್ತು ಎಷ್ಟು ಮಕ್ಕಳು ಹಾಜರಿರ್ತಾರೆ, ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಅಡಿಗೆ ಸಹಾಯಕ್ಕೆ ಅವರು ಸೊ ಅದನ್ನು ಪ್ರಿಪೇರ್ ಮಾಡಬೇಕಿರುತ್ತೆ. ಸೊ ಯಾವತ್ತೂ ಕೂಡ ಈ ಒಂದು ಹಂತದಲ್ಲಿ ಮಕ್ಕಳು ಅಡಿಗೆಯನ್ನು ಪ್ರಿಪೇರ್ ಮಾಡುವಾಗ ಎಲ್ಲವನ್ನು ಪೂರ್ವ ತಯಾರಿ ಮಾಡಿಕೊಂಡು ಮತ್ತೆ ಅವರು ಏನು ಸ್ಟವ್ ಹಚ್ಚುವಂಥದ್ದಿರ್ಬೋದು ಅದನ್ನೆಲ್ಲ ಮಾಡಬೇಕಾದಂತಹ ಕೆಲಸ ಕಾರ್ಯಗಳನ್ನು ಕೂಡ ಸರ್ಕಾರವು ಪ್ರತಿಯೊಂದನ್ನು ಸೂಚ್ಯವಾಗಿ ಅವರಿಗೆ ಏನೆಲ್ಲ ಕ್ರಮಗಳನ್ನು ಅವರು ಪೂರ್ವ ತಯಾರಿ ಮಾಡ್ಕೋಬೇಕು, ಏನೆಲ್ಲ ಕ್ರಮಗಳನ್ನು ತೆಕ್ಕೊಳ್ಬೇಕು ಅನ್ನೋದನ್ನು ಕೂಡ ಪಟ್ಟಿ ಮಾಡಿ ಬಿಡುಗಡೆ ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ಶಾಲಾ ಹಂತದಲ್ಲಿ ಕ್ರಮಗಳಾಗ್ತಾ ಇದೆಯಾ ಅನ್ನೋದನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ. ಮತ್ತು ಶಾಲೆಯಲ್ಲಿ ಮಕ್ಕಳಿಗೆ ಹಾಲು ಕೊಡ್ತಾರೆ, ಬಿಸಿ ಹಾಲು ಕೊಡ್ತಾರ. ಸೊ ಎಷ್ಟು ಪ್ರಮಾಣದಲ್ಲಿ ಮಕ್ಕಳಿಗೆ ಕೊಡ್ಬೇಕು ಅನ್ನೋದು ಮಾಹಿತಿ ಇದೆಯಾ? ಒಂದು ವಿದ್ಯಾರ್ಥಿಗೆ ಎಷ್ಟು ಪ್ರಮಾಣದಲ್ಲಿ ಹಾಲು ಕೊಡಬೇಕು ಪೋಷಕರಿಗೆ ಗೊತ್ತಿಲ್ಲ. ಸೊ 150 ml ಒಬ್ಬ ವಿದ್ಯಾರ್ಥಿಗೆ ಹಾಲು ಕೊಡಬೇಕು. ಸೊ 150 ml ಅವರಿಗೆ ಹಾಲು ಕೊಡಬೇಕು. ಒಂದು ವಿದ್ಯಾರ್ಥಿಗೆ 18 ಗ್ರಾಮ್ ಹಾಲಿನ ಪುಡಿ ಹಾಕಬೇಕು, 10 ಗ್ರಾಮ್ ಸಕ್ಕರೆ ಹಾಕಬೇಕು. ಸೊ ಇಷ್ಟು ಪ್ರಮಾಣದಲ್ಲಿ ಅವರಿಗೆ ಕೊಡಲಿಕ್ಕೆ ನಮ್ಮ ಈ ಒಂದು ಬಿಸಿಯೂಟ ಯೋಜನೆಯಲ್ಲಿ ಅವರು ನಿರ್ಧರಿಸಿರುವಂತಹ ಪ್ರಮಾಣ. ಸೊ ಅಷ್ಟರ ಮಟ್ಟಿಗೆ ಮಕ್ಕಳಿಗೆ ಅಷ್ಟು ಪ್ರಮಾಣದಲ್ಲಿ ಅವರಿಗೆ ಕೊಡಲೇಬೇಕು. ಸೊ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ಪೋಷಕರು ನಿಯಮಿತವಾಗಿ ತಿಳ್ಕೊಳ್ಳೇಬೇಕು. ಸೊ ಅವರಿಗೆ ಅಕ್ಕಿ ಎಷ್ಟು ಕೊಡ್ತಾ ಇದ್ದಾರೆ, ಬೇಳೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಇದೆಲ್ಲವನ್ನು ನೀವು ಬೇಸಿಕ್ ಆಗಿ ತಿಳ್ಕೋಬೇಕು. ಸೊ ಅದಕ್ಕೂ ನಿಮಗೆ ಏನು ಸಂಬಂಧಪಟ್ಟ ಮಾಹಿತಿಗಳನ್ನು ಸರ್ಕಾರವೇ ಕೇಳ್ತಾ ಇದೆ, ಅದನ್ನು ಕೂಡ ನಾವು ದಾಖಲು ಮಾಡಿಕೊಂಡು ಪೋಷಕರಿಗೆ ಎಷ್ಟರ ಮಟ್ಟಿಗೆ ಅದರ ಒಂದು ಅವೇರ್ನೆಸ್ ಇದೆ ಅನ್ನೋದನ್ನು ಕೂಡ ನಾವು ವರದಿ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ನಾನು ನನಗೆ ಸಿಕ್ಕಂಥ ಸಂದರ್ಭದಲ್ಲಿ ಒಂದು 5 ಮನೆಗಳಿಗೆ ಭೇಟಿ ಮಾಡಿದ್ದೇನೆ. ನನಗೆ ಬಹುಶಃ ಯಾರಿಗೂ ಮಾಹಿತಿ ಗೊತ್ತಿರಲಿಲ್ಲ. ಸೊ ತಿಳ್ಕೋಬೇಕು, ಗೊತ್ತಿಲ್ಲದಿದ್ದರೆ ಏನೋ ಸಮಸ್ಯೆ ಇಲ್ಲ. ಇನ್ನು ಮುಂದಾದರೂ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅದನ್ನು ನಿಮಗೆ ಗೊತ್ತಿದ್ರೆ ಸಾಕು, ಅದರಿಂದ ಏನೂ ಆಗುವಂಥದ್ದು ಏನಿಲ್ಲ. ಸೊ ಬೇಸಿಕ್ ಇದೆಲ್ಲ ನಿಮಗೆ ಗೊತ್ತಾಗಿರ್ಬೇಕಾಗಿಂತ ಒಂದು ಕನಿಷ್ಠ ಮಾಹಿತಿಗಳು. ಸೊ ಹಾಗಾಗಿ ಅದು ಕೂಡ ಇಲ್ಲಿ ಒಂದು ದೊಡ್ಡ ಮ್ಯಾಟ್ರ್ ಆಗುತ್ತೆ. ಸೊ ಮತ್ತೆ ಏನೇ ಸಮಸ್ಯೆಗಳಿದ್ರೂ ಕೂಡ ನಾವು ಮಕ್ಕಳಲ್ಲಿ ಅಥವಾ ಪೋಷಕರಲ್ಲಿ ಕೇಳಿದಾಗ ನನಗೆ ಮಕ್ಕಳ ತರಗತಿಗೆ ವಿಸಿಟ್ ಮಾಡಲಿಕ್ಕೆ ನಿನ್ನೆ ಆಗಲಿಲ್ಲ.
ಸೊ ಬಹುಶಃ ನಮ್ಮ ತಂಡದವರು ಭೇಟಿ ಮಾಡಿದ್ದಾರೆ. ಸೊ ಅವರ ಈ ಒಂದು ಹಂತದಲ್ಲಿ ನಾವು ಮಕ್ಕಳ ಒಂದು ದೈಹಿಕ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಅವರಿಗೆ ಆ ಒಂದು ಬಿಸಿಯೂಟದಲ್ಲಿ ಪ್ರಯೋಜನ ಆಗ್ತಾ ಇದೆ ಮತ್ತು ಅವರ ಒಂದು ಏನು ದೈಹಿಕ ಬೆಳವಣಿಗೆಯಲ್ಲಿ ಏನಾದರೂ ಬದಲಾವಣೆಗಳಾಗ್ತಿದೆಯಾ ಈ ವಿಚಾರಗಳನ್ನು ಕೂಡ ಆ ಒಂದು ಹಂತದಲ್ಲಿ ನಾವು ಪರಿಶೀಲನೆ ಮಾಡ್ತೇವೆ. ಅಂದರೆ ಮಕ್ಕಳಿಗೆ ತರಗತಿ ಭೇಟಿ ನೀಡಿ ಅವರಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೇಳಲಿಕ್ಕೆ ಕೂಡ ಸರ್ಕಾರದಿಂದ ಅವರಿಗೆ ಒಂದು ನಮಗೆ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಒಂದು ಕೆಲವೊಂದು ಪ್ರಶ್ನೆ ಕೇಳಲಿಕ್ಕೆ ಸರ್ಕಾರವೇ ನಮಗೆ ಒಂದು ವರದಿಗಳನ್ನು ಕೊಟ್ಟಿದೆ. ಸೊ ಅದರ ಮುಖಾಂತರ ಮಕ್ಕಳಿಗೂ ಕೂಡ ಅದನ್ನು ಕೇಳಿಕೊಂಡು ಸೊ ಈ ಒಂದು ವರದಿಗಳನ್ನು ನಾವು ತಯಾರು ಮಾಡ್ಕೋತೀವಿ. ಸೊ ಅದರೊಟ್ಟೊಟ್ಟಿಗೆ ಈಗ ಅದು ಪ್ರಸ್ತುತ ಏನು ಕೆಲವೊಂದು ನಾವು ಈ ಯೋಜನೆ ಅಂತಲ್ಲ, ನಾವು ಇದರೊಟ್ಟೊಟ್ಟಿಗೆ ಸಮಗ್ರ ಶಿಕ್ಷಾ ಅಭಿಯಾನ ಯೋಜನೆಯದು ಒಂದು ಸಾಮಾಜಿಕ ಪರಿಶೀಲನೆಯನ್ನು ಕೂಡ ಮಾಡ್ತಾ ಬರ್ತಾ ಇದ್ದೀವಿ ಶಾಲಾ ಹಂತದಲ್ಲಿ. ಸೊ ಅಲ್ಲೂ ಕೂಡ ನಮಗೆ ಕೆಲವೊಂದು ಶಾಲೆಗಳಲ್ಲಿ ಈ ಬಿಸಿಯೂಟದ ಸಂದರ್ಭದಲ್ಲಿ ಮೊಟ್ಟೆ ಕೊಡ್ತಿರುವಂತಹ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ದೈಹಿಕ ವಿಚಾರದಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿರೋ ಬಗ್ಗೆ ಕೂಡ ಅವರು ವರದಿ ಮಾಡಿದ್ದಾರೆ. ಅಂದರೆ ಕಂಟಿನ್ಯೂಸ್ ಆಗಿ ಮಕ್ಕಳಿಗೆ ಮೊಟ್ಟೆ ತೆಕ್ಕೊಂಡು ಅವರಿಗೆ ಸ್ವಲ್ಪ ಆರೋಗ್ಯದ ದೃಷ್ಟಿಯಲ್ಲಿ ಏರುಪೇರು ಆಗಿರುವಂತಹ ಪ್ರಕರಣಗಳಲ್ಲಿ ಕೂಡ ಆ ಒಂದು ಸಂದರ್ಭದಲ್ಲಿ ನಮಗೆ ನಮ್ಮ ಹಂಚಿಕೊಂಡಿರುವಂಥದ್ದು ಇದೆ ತುಂಬಾನೇ ಪೋಷಕರು. ಸೊ ಅಂತಹ ಪ್ರಕರಣಗಳಿದ್ದಾಗ ನೀವು ಅದನ್ನು ಓಪನ್ ಆಗಿ ಹೇಳಬೇಕು. ಯಾಕಂತ ಹೇಳಿದ್ರೆ ಇದು ಯಾವುದು ನೀವು ನಿಮ್ಗೆ ಇಲ್ಲಿ ಇದ್ರ ಬಗ್ಗೆ ಮಾತಾಡಿದ್ರೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಭಯ ಬೇಡ. ನೀವು ನಿರ್ಭೀತರಾಗಿ ನೀವು ನಿಮ್ಮ ಒಂದು ಮನಸ್ಸಿನಲ್ಲಿ ಇರತಕ್ಕಂತಹ ಒಂದು ಸಲಹೆ ಅಥವಾ ನಿಮ್ಮಲ್ಲಿ ನಿಮ್ಗೆ ಯಾವುದೇ ರೀತಿ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು. ಅದು ನಮ್ಮ ಜೊತೆ ಹಂಚ್ಕೊಂಡಾಗ ಏನಾಗುತ್ತೆ, ಅದು ಹೇಳಿದಾಗ ಅಲ್ಲಿ ಏನೋ ದೊಡ್ಡ ಬದಲಾವಣೆಗಳು ಆಗಲ್ಲ. ಅದು ಯಾವ ಥರ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಆ ವರದಿಗಳು ಪ್ರತಿಯೊಂದು ಜಿಲ್ಲೆಗಳಿಂದ ಈಗ ಏಕಕಾಲದಲ್ಲಿ ಇಂಥ ಒಂದು ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಗಳು ಎಲ್ಲ ಶಾಲೆಗಳಲ್ಲಿ ಅಂದರೆ ಆಯ್ದ ಶಾಲೆಗಳಲ್ಲಿ ಆಗ್ತಾ ಇದೆ. ಸೊ ಅಲ್ಲಿ ಎಲ್ಲ ಪ್ರಕರಣಗಳು ಅಲ್ಲೂ ಕೂಡ ದಾಖಲಾಗಿ ಅದು ರಾಜ್ಯಕ್ಕೆ ವರದಿ ಆದಾಗ ಬಹುಶಃ ಮುಂದೆ ಅಲ್ಲಿ ಮುಂದೊಂದು ದಿನ ಮಹತ್ತರ ಬೆಳವಣಿಗೆಗೆ ಈ ಎಲ್ಲ ಅಂಶಗಳು ಕಾರಣ ಆಗುತ್ತೆ. ಸೊ ಹಾಗಾಗಿ ಇದು ಯೋಜನೆಗಳು ಇನ್ನಷ್ಟು ಪರಿಣಾಮಕಾರಿ ಆಗಬೇಕು ಅಂತ ಹೇಳಿದ್ರೆ ಪೋಷಕರು ಮಕ್ಕಳು ಮುಕ್ತವಾಗಿ ಮಾತಾಡೋದನ್ನು ಕಲಿಬೇಕು. ಆವಾಗ ಮಾತ್ರ ಅಲ್ಲಿ ಬದಲಾವಣೆಗೆ ಅವಕಾಶ ಇರುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ನಾವು ಬರೀ 3 ದಿನ ಏನು ಬಂದಿರ್ತೇವೆ ಆ 3 ದಿನಗಳಲ್ಲಿ ನಮ್ಮ ಕಣ್ಣಿಗೆ ನೇರವಾಗಿ ಏನು ಕಂಡಿದೆ ಅದನ್ನು ನಾವು ದಾಖಲು ಮಾಡಿ ವರದಿ ಮಾಡ್ತೇವೆ. ಸೊ ಅದು ಅಂತಿಮ ವರದಿ ಅಲ್ಲ, ಅದು ತಪ್ಪಿರ್ಬೋದು, ಅದು ಅಥವಾ ಸರಿನೂ ಇರ್ಬೋದು. ಸೊ ಅದನ್ನು ಯಾರು ಹೇಳಬೇಕು? ಪೋಷಕರಾದ ನೀವೇ ಹೇಳಬೇಕು. ಅಥವಾ ಮಕ್ಕಳಿದ್ದಾರೆ ಇಲ್ಲಿ, ಸೊ ಇವತ್ತು ಮಕ್ಕಳು ಬಂದಿದ್ದಾರೆ, ಸೊ ಆ ಮಕ್ಕಳಲ್ಲಿ ಏನಾದರೂ ಬದಲಾವಣೆಗಳಿದ್ದಲ್ಲಿ ಅದನ್ನು ನೇರವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದರೆ ಬಹುಶಃ ಅದು ಮುಂದೆ ಬದಲಾವಣೆಗಳಿಗೆ ಕಾರಣ ಆಗುತ್ತೆ. ಅಥವಾ ಅದು ಮುಂದಕ್ಕೆ ಈ ಒಂದು ಹಂತದಲ್ಲಿ ಆಗದಿದ್ದರೂ ಕೂಡ ಮುಂದಿನ ಯಾರು ಮಕ್ಕಳು ಅವರು ಈ ಶಾಲೆಯಲ್ಲಿ ಅಥವಾ ಬೇರೆ ಬೇರೆ ಶಾಲೆಗಳಲ್ಲಿ ಏನೋ ವಿದ್ಯಾರ್ಥಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಆ ಬದಲಾವಣೆಗಳು ಅವರಿಗೆ ಪೂರಕವಾಗಿ ಅದು ಜಾರಿ ಆಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಸೊ ಇವತ್ತು ಏನು ನಾವು ಮಧ್ಯಾಹ್ನ ಬಿಸಿಯೂಟ ಯೋಜನೆಯ ಬಗ್ಗೆ ಈ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅದರ ಬಗ್ಗೆ ನಿಮ್ಮ ಮುಕ್ತವಾದ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಅದರೊಟ್ಟೊಟ್ಟಿಗೆ ಇಲ್ಲಿ ಮಕ್ಕಳಿಗೆ ಏನು ಅವರ ಬರೀ ಒಂದು ಪಠ್ಯೇತರ ಪಾಠವನ್ನು ಹೊರತುಪಡಿಸಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಅವರನ್ನು ಎಷ್ಟು ಮಟ್ಟಿಗೆ ತೊಡಗಿಸ್ಕೊಳ್ತಾ ಇದ್ದಾರೆ ಎನ್ನುವುದನ್ನು ಕೂಡ ನಾವು ಗಮನಿಸ್ತೇವೆ. ಯಾಕಂತ ಹೇಳಿದರೆ ಸೊ ಒಂದು ವಿದ್ಯಾರ್ಥಿಗೆ ಎಲ್ಲವೂ ಸಮ ಪ್ರಮಾಣದಲ್ಲಿ ಲಭ್ಯವಾದಾಗ ಅವರ ಒಂದು ವಿದ್ಯಾರ್ಥಿಯ ಚಿಂತನಾ ಲಹರಿ ಉತ್ತುಂಗ ಮಟ್ಟದಲ್ಲಿ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೂಡ ಈ ಒಂದು ಬಿಸಿಯೂಟವನ್ನು ಜಾರಿಗೆ ತಂದಿರುವಂಥದ್ದು. ಹಾಗಾಗಿ ಮಕ್ಕಳು ಅವರು ಏನು ಅವರಿಗೆ ಬೇಕಾದಂತಹ ಪೋಷಕಾಂಶಯುಕ್ತ ಆಹಾರಗಳು ಸಮ ಪ್ರಮಾಣದಲ್ಲಿ ಸಿಕ್ಕಾಗ ಅವರನ್ನು ತೊಡಗಿಸಿಕೊಳ್ಳುವ ರೀತಿ ಅದರಲ್ಲಿ ಬದಲಾವಣೆಗಳಾಗುತ್ತೆ. ಸೊ ಇದನ್ನು ಮನಗಂಡು ಎಲ್ಲ ಈ ಒಂದು ಯೋಜನೆಗೆ ಚಾಲನೆ ಕೊಟ್ಟಿರುವಂಥದ್ದು. ಸೊ ಅದನ್ನು ಹೊರತುಪಡಿಸಿ ಮಕ್ಕಳಲ್ಲಿ
ನೀವು ಗಮನಿಸ್ಬೋದು, ನಾವು ಹೆಚ್ಚಾಗಿ ನಾವು ನೋಡಿದರೆ ಇದು ಶಾಲೆಗಳಲ್ಲಿ ಏನು ಸೀಟ್ ತಗೊಂಡಂತಹ ಸರ್ಕಾರಿ ಶಾಲೆಗಳಿರ್ಬೋದು ಅಥವಾ ಅನುದಾನಿತ ಶಾಲೆಗಳಿರ್ಬೋದು. ಸೊ ಅಂತಹ ಮಕ್ಕಳ ಒಂದು ದೇಹದಾಢ್ಯ ಅದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಕಂಡಿರುವುದನ್ನು ಕೂಡ ವರದಿಗಳು ಸೂಚ್ಯವಾಗಿ ಸೂಚಿಸ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಮಕ್ಕಳಿಗೆ ಈ ಒಂದು ಮಧ್ಯಾಹ್ನ ಬಿಸಿಯೂಟ ಯೋಜನೆಯಿಂದ ಇದು ಸಹಕಾರಿ ಆಗ್ತಾ ಇದೆ. ಇದು ಕೇಂದ್ರ ಸರ್ಕಾರದ ಒಂದು ಪ್ರಾಯೋಜಕತ್ವದಲ್ಲಿ ನಡೀತಕ್ಕಂತಹ ಒಂದು ಯೋಜನೆ. ಕೇಂದ್ರ ಸರ್ಕಾರವು ಶೇಕಡ 75% ಅನುದಾನವನ್ನು ಭರಿಸ್ತಾ ಇದೆ, ಮತ್ತೆ ರಾಜ್ಯ ಸರ್ಕಾರ ಶೇಕಡ 25% ಅನುದಾನವನ್ನು ಭರಿಸ್ತಾ ಇದೆ. ಸೊ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದು ಒಟ್ಟುಗೂಡಿಕೊಂಡು ಈ ಯೋಜನೆಯನ್ನು ಚಾಲನೆಗೆ ತರ್ತಾ ಇರುವಂಥದ್ದು. ಸೊ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಯೋಜನೆಯನ್ನು ಜಾರಿಗೆ ತರುವಲ್ಲಿ ರಾಜ್ಯಗಳು ಕೂಡ ಹಿಂದುಳಿದಿಲ್ಲ. ಸೊ ಅವರು ಕೂಡ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಈ ಒಂದು ಯೋಜನೆಗೆ ಕೊಡುಗೆಯನ್ನು ಕೊಡ್ತಾ ಇದೆ. ಸೊ ಅದರೊಟ್ಟಿಗೆ ಮಕ್ಕಳಿಗೆ ಶಾಲೆಯಲ್ಲಿ ಅವರ ಒಂದು ಆರೋಗ್ಯವನ್ನು ತಪಾಸಣೆ ಮಾಡುವಂತಹ ಪ್ರಕ್ರಿಯೆ, ಸೊ ಅದು ಕೂಡ ನಿಯಮಿತವಾಗಿ ನಡಿಬೇಕು. ಮತ್ತೆ ಮಕ್ಕಳಿಗೆ ಪೋಷಕಾಂಶಯುಕ್ತ ಮಾತ್ರೆಗಳನ್ನು ವಿತರಿಸುವಂಥದ್ದು, ಕಬ್ಬಿಣಾಂಶದ ಮಾತ್ರೆಗಳನ್ನು ವಿತರಿಸುವಂಥದ್ದು. 8ರಿಂದ 10ನೇ ತರಗತಿಯವರೆಗೆ ನೀಲಿ ಬಣ್ಣದ ಒಂದು ಮಾತ್ರೆಯನ್ನು ಪ್ರತಿ ಸೋಮವಾರ ಕೊಡಬೇಕು ಅಂತ ನಿಯಮ ಹೇಳುತ್ತೆ. ಸೊ ಅದರೊಟ್ಟಿಗೆ ಏನು ಜಂತು ಹುಳುವಿನ ಒಂದು ಮಾತ್ರೆಯನ್ನು ಕೂಡ ಮಕ್ಕಳಿಗೆ ವಾರ್ಷಿಕವಾಗಿ 2 ಬಾರಿ ಕೊಡಬೇಕು ಅನ್ನೋದು ಕೂಡ ಇದರಲ್ಲಿ ಬರ್ತಕ್ಕಂಥ ಒಂದು ಮಾಹಿತಿಗಳು. ಸೊ ಮಕ್ಕಳ ಪೋಷಕರು ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಮಕ್ಕಳು ಹೇಳ್ಕೊಟ್ಟಾಗ ಮಾತ್ರ ಅದು ನಿಮಗೆ ತಲುಪುತ್ತೆ. ಸೊ ಮಕ್ಕಳು ನಿಮಗೆ ಮಾತ್ರೆಗಳನ್ನು ವಿತರಣೆ ಮಾಡಿರೋ ಬಗ್ಗೆ ಹೇಳ್ಕೊಟ್ಟಾಗ ಮನೆಯಲ್ಲಿ ಬಂದು ಮಾತ್ರೆಗಳನ್ನು ಕೊಟ್ಟಾಗ ಹೇಳ್ತಾರ, ಪೋಷಕರು ಹೆಚ್ಚಾಗಿ ಸ್ಪಂದಿಸ್ತಾರೆ. ಹಿಂದಿನವರು ಬಹುಶಃ ಹೇಳ್ತಾ ಇಲ್ವಾ? ಹೇಳಿದಿಲ್ಲ ನೀವು? ಹೇಳಿದ್ದಾರೆ. ಸೊ ಜಂತು ಹುಳ ನಿವಾರಣೆ ಮಾತ್ರೆ ಕೊಡ್ತಾರೆ ಅಲ್ವಾ? ಹೆಲ್ತ್ ಚೆಕಪ್ ಬಗ್ಗೆ ಹೇಳ್ತಾರೆ ನಮಗೆ, ಶಾಲೆಯಲ್ಲಿ ಈ ಥರ ನಮಗೆ ಹೆಲ್ತ್ ಚೆಕಪ್ ಮಾಡಿದ್ದಾರೆ ಅಂತ. ಸೊ ಅದನ್ನೆಲ್ಲ ರೆಕಾರ್ಡ್ ನಮಗೆ ಅವರ ಒಂದು ಏನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅವರನ್ನು ಯಾವ ಚೆಕ್ ಮಾಡ್ತಾರೆ ಅದರೊಂದು ಆರೋಗ್ಯ ಕಾರ್ಡನ್ನು ಶಾಲೆಯಲ್ಲಿ ಅವರು ಮೈಂಟೈನ್ ಮಾಡ್ತಾರೆ. ಅದನ್ನು ಕೂಡ ನಾವು ಮುಖಂಡದವರು ಪರಿಶೀಲನೆ ಮಾಡಿದ್ದಾರೆ. ಸೊ ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತು ಕಳೆದ 3 ದಿನಗಳಿಂದ ನಾವು ಮಾಡಿದಂತಹ ವರದಿ, ನಾನು ಆಗಲೇ ಹೇಳಿದೆ, ಅದು ಕರಡು ವರದಿ ಪ್ರತಿ. ನಾವೇನು ನಮಗೆ ಏನು ಕಂಡಿದೆ ಅದನ್ನು ನೇರವಾಗಿ ಅದನ್ನು ವರದಿ ರೂಪದಲ್ಲಿ ಅದನ್ನು ದಾಖಲಿಸಿದ್ದೇವೆ. ಆ ವರದಿಗಳು ನಾನು ಹೇಳಿದಾಗೆ ಅದು ಅಂತಿಮ ಅಲ್ಲ. ಸೊ ಅದು ಮತ್ತೆ ಮುಂದಕ್ಕೆ ಅದನ್ನು ತೆರೆದುಕೊಳ್ಳುತ್ತೆ. ಅಂದರೆ ಅಲ್ಲಿ ಏನಾದರೂ ಲೋಪಗಳು ಆಗಿದ್ರೆ ಅದನ್ನು ಮುಂದೆ ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಕಾಲಾವಕಾಶ ಇದೆ. ಸೊ ಅದರ ನಂತರ ಏನೂ ತಪ್ಪುಗಳು ಆಗಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಪಾಸಿಟಿವ್ ಆಗಿ ತಗೊಳ್ಳುವಂಥದ್ದು, ನೆಗೆಟಿವ್ ಆಗಿ ತಗೊಳ್ಳುವಂಥದ್ದು ಕೂಡ ಎರಡೂ ಸಮಾನ ಚಿತ್ರದಲ್ಲಿ ತಿಳ್ಕೋಬೇಕು. ಸೊ ಅದನ್ನು ವರದಿ ಮುಂದೆ ಮಂಡನೆ ಮಾಡ್ತಾರೆ. ಅದರ ಬಗ್ಗೆ ಚರ್ಚೆಗೆ ಕೂಡ ಅವಕಾಶವನ್ನು ಈ ಒಂದು ಸಭೆಯಲ್ಲಿ ಕೊಡ್ತೇವೆ. ಸೊ ಇದರೊಟ್ಟಿಗೆ ಈ ಸಾಮಾಜಿಕ ಪರಿಶೀಲನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಸಾಮಾಜಿಕ ಪರಿಶೀಲನೆಯಲ್ಲಿ ನಾವು ಮುಖ್ಯವಾಗಿ 3 ವಿಚಾರಗಳಿಗೆ ನಾವು ಬಹಳಷ್ಟು ಒತ್ತು ಕೊಡ್ತೇವೆ. ಒಂದೇದು ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಅಂದರೆ ಈ ಪಾರದರ್ಶಕತೆ ಅಂತ ಹೇಳಿದ್ರೆ ಸೊ ನೇರವಾಗಿ ವಿದೌಟ್ ಫಿಲ್ಟರ್, ಅಂದರೆ ಏನಿದೆ ಅದನ್ನು ಯಥಾವತ್ತಾಗಿ ವರದಿ ಮಾಡಿ ನಿಮ್ಮ ಮುಂದಿಡುವಂತಹ ಪ್ರಯತ್ನ. ಸೊ ಅದನ್ನು ಅಷ್ಟರ ಮಟ್ಟಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಒಂದು ಎಲ್ಲ ಕೆಲಸ ಕಾರ್ಯಗಳ ಅಥವಾ ಸಾಮಾಜಿಕ ಪರಿಶೀಲನಾ ಸಂದರ್ಭದಲ್ಲಿ ನಮಗೇನು ನಿರ್ದೇಶನಾಲಯದಿಂದ ಆದೇಶ ಇದೆ ಮತ್ತು ಸರ್ಕಾರ ಏನು ಬಯಸುತ್ತೆ ಆ ಒಂದು ನಿಟ್ಟಿನಲ್ಲಿ ಒಂದು ಪರಿಪೂರ್ಣವಾದ ವರದಿಯನ್ನು ತಯಾರಿಸಿ ಇಂಥ ಸಭೆಗಳನ್ನು ಆಯೋಜನೆ ಮಾಡಿ ಅಲ್ಲಿ ನಾವು ಮಂಡಿಸುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ರೀತಿಯ ಒಂದು ಏನು ಮುಲಾಜಿಲ್ಲ, ನೇರವಾಗಿ ದಾಖಲು ಮಾಡುವಂಥದ್ದು. ಅಷ್ಟರ ಮಟ್ಟಿಗೆ ಪಾರದರ್ಶಕತೆ ಒತ್ತು ಕೊಟ್ಟು ಈ ವರದಿಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಸೊ ಅದರೊಟ್ಟಿಗೆ ಉತ್ತರದಾಯಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸೊ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಇದರ ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅಂದರೆ
ಮಧ್ಯಾಹ್ನ ಬಿಸಿಯೂಟ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಮುಖ್ಯ ಶಿಕ್ಷಕರಲ್ಲಿ ನೀವು ವ್ಯಕ್ತಪಡಿಸಿ, ನಿಮ್ಮ ಸಮಸ್ಯೆಗಳೇನೇ ಏನೇ ಇದ್ರೂ ಕೂಡ ಅದನ್ನು ವ್ಯಕ್ತಪಡಿಸಿ ಅದಕ್ಕೆ ಸೂಕ್ತ ರೀತಿಯಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಮೂರನೇದು ಜನರ ಸಹಭಾಗಿತ್ವ. ಅಂದರೆ ಇಲ್ಲಿ ಜನರು ಯಾರು ಅಂತ ಹೇಳಿದ್ರೆ ಪೋಷಕರು. ಪೋಷಕರು ನಿಮ್ಮ ಜವಾಬ್ದಾರಿಗಳು ಏನಿದೆ ಅದನ್ನು ಅರಿತುಕೊಂಡು, ಅಂದರೆ ನಿಮ್ಮ ಮಕ್ಕಳನ್ನು ಶಾಲೆಗೆ ದಾಖಲು ಮಾಡಿದರೆ ನಿಮ್ಮ ಜವಾಬ್ದಾರಿಗಳು ಮುಗ್ದೆ ಹೋಗಲ್ಲ. ಅಲ್ಲಿ ದಾಖಲಾದ ನಂತರ ನಿಮ್ಮ ಜವಾಬ್ದಾರಿಗಳು ಏನಿವೆ ಎನ್ನುವುದನ್ನು ಕೂಡ ನೀವು ತಿಳ್ಕೋಬೇಕಾಗತ್ತೆ. ಅದು ಪಠ್ಯದ ವಿಚಾರದಲ್ಲಿರ್ಬೋದು, ಪಠ್ಯೇತರ ವಿಚಾರದಲ್ಲಿರ್ಬೋದು, ಅಥವಾ ಶಾಲೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳನ್ನು ದಾಖಲು ಮಾಡಿದ ನಂತರ ಆ ಶಾಲೆಯಲ್ಲಿ ಆಗು ಹೋಗುಗಳ ಬಗ್ಗೆ ಕೂಡ ನಿಮಗೆ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನು ನೀವು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ನಿರ್ವಹಿಸ್ತೀರಾ ಎನ್ನುವುದರ ಮೇಲೆ ಇಂಥ ಯೋಜನೆಗಳು ಅಥವಾ ಯಾವುದೇ ಒಂದು ವಿಚಾರಗಳ ಬಗ್ಗೆ ಅಲ್ಲಿ ಆ ಒಂದು ಯಶಸ್ಸನ್ನು ಸೂಚಿಸುತ್ತೆ. ಆ ಒಂದು ಕಾರಣಕ್ಕಾಗಿ ನಿಮ್ಮ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನೀವು ನಿಭಾಯಿಸಿದಾಗ ಎಲ್ಲ ಯೋಜನೆಗಳು ಖಂಡಿತ ಯಶಸ್ಸಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ಯೋಜನೆಯ ಅನುಷ್ಠಾನದಲ್ಲಿ ಲೋಪಗಳು ಆಗ್ತಕ್ಕಂಥದ್ದು ಸಹಜ. ಆ ಲೋಪಗಳು ಆದಾಗ ಅಲ್ಲಿ ಲೋಪಗಳು ಆಗ್ತಾ ಇದೆ ಅನ್ನೋದನ್ನು ತೋರಿಸಬೇಕಾದವರು ಪೋಷಕರಾಗಿ ನೀವೇ. ನೀವು ನಿಮ್ಮ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಮಾತ್ರ ಆ ಲೋಪಗಳು ಮುಂದೆ ಸರಿಪಡಿಸಿಕೊಂಡು ಹೋಗಿ ತಿದ್ದಿಕೊಂಡು ಹೋಗಿ ಮುಂದೆ ಲೋಪಗಳು ಆಗದಾಗೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಹಕಾರಿಯಾಗುತ್ತೆ. ಅದರಿಂದ ಏನು ನಿಮ್ಮ ಜವಾಬ್ದಾರಿಗಳನ್ನು ನೀವು ನಿರ್ವಹಿಸಿ ಸಮರ್ಪಕವಾದ ರೀತಿಯಲ್ಲಿ ನಿರ್ವಹಿಸಬೇಕಾಗಿರುವಂಥದ್ದು ಕೂಡ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಹಾಗಾಗಿ ಇವತ್ತು ಈ ಒಂದು ಪ್ರಧಾನಮಂತ್ರಿ ಶಕ್ತಿ ನಿರ್ಮಾಣ ಯೋಜನೆಯ ಮಧ್ಯಾಹ್ನ ಬಿಸಿಯೂಟ ಯೋಜನೆಯ ಪೋಷಕರ ಸಭೆಗೆ ನೀವೆಲ್ಲರೂ ಇವತ್ತು ಬಂದು ಸೇರಿದ್ದೀರಾ. ಈ ಒಂದು ಸಭೆಯಲ್ಲಿ ಈ ಯೋಜನೆ ಬಗ್ಗೆ ಇರ್ಬೋದು, ನಿಮ್ಮ ಸಲಹೆ ಸೂಚನೆಗಳಿರ್ಬೋದು, ಅಥವಾ ನಿಮ್ಮ ಕುಂದುಕೊರತೆಗಳಿರ್ಬೋದು, ಯಾವುದೇ ಇದ್ರೂ ಕೂಡ ಅದನ್ನು ಇಲ್ಲಿ ನೀವು ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೊಳ್ಳಿ. ಅದಕ್ಕೆ ಸೂಕ್ತ ವೇದಿಕೆಯನ್ನಾಗಿ ಇವತ್ತು ಬಳಕೆ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೀಲನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನನಗೆ ಅನುವು ಮಾಡಿಕೊಂಡಿದ್ದೀರಾ. ನಿಮ್ಮೆಲ್ಲರನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಮಧ್ಯಾಹ್ನದ ಉಪಹಾರದ ಯೋಜನೆ ಬಗ್ಗೆ ಹಲವಾರು ಮಾಹಿತಿಯನ್ನು ತಮ್ಮ ಪ್ರಾಸ್ತಾವಿಕ ನುಡಿಗಳ ಮೂಲಕ ನೀಡಿದ್ದೀರಿ ಸರ್. ತಮಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಸರ್ಕಾರ ಹಲವಾರು ಯೋಜನೆಗಳನ್ನು ಮಾಡಿದೆ. ಅದರಲ್ಲಿ ಈ ಒಂದು ಬಿಸಿಯೂಟದ ಯೋಜನೆ ಬಹಳ ಉತ್ತಮವಾದ ಯೋಜನೆ ಅಂತ ಹೇಳ್ಬೋದು. ಅದು ಕೂಡ ಗ್ರಾಮೀಣ ಬಡ ವಿದ್ಯಾರ್ಥಿಗಳ ಇಂತಹ ಶಾಲೆಗಳಲ್ಲಿ ಬಹಳ ಉತ್ತಮವಾಗಿ ಅವರ ಕಲಿಕೆಗೆ ಒಂದು ಪೂರಕವಾದಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಸರ್ಕಾರ ಒಂದು ಕೋಟಿಗಟ್ಟಲೆ ಈ ಒಂದು ಯೋಜನೆಗೆ ಖರ್ಚು ಮಾಡ್ತಾ ಇದೆ. ನಮ್ಮ ಶಿಕ್ಷಕರ ಒಂದು ಜವಾಬ್ದಾರಿ, ಪೋಷಕರ ಜವಾಬ್ದಾರಿ ಇದರ ಹಿಂದೆ ತುಂಬ ಇದೆ. ಮಕ್ಕಳಿಗೆ ಒಳ್ಳೆಯ ಒಂದು ಆಹಾರ ಒದಗಿಸುವುದರಲ್ಲಿ ಈ ಸಂದರ್ಭದಲ್ಲಿ ಸಾಮಾಜಿಕ ಪರಿಶೋಧನಾ ವರದಿ ಅಂದರೆ ಈ 3 ದಿನಗಳ ವರದಿಯನ್ನು ನಮ್ಮ ಮುಂದೆ ಇಡಲಿದ್ದಾರೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾಗಿರುವಂಥ ಶ್ರೀಮತಿ ಸವಿತಾ ಮೇಡಮ್ ಇವರು. ಸಾಮಾಜಿಕ ಪರಿಶೋಧನೆಯ 2ನೆಯ ದಿನ 135 ವಿದ್ಯಾರ್ಥಿಗಳು ಹಾಜರಾಗಿದ್ದು
ಮಕ್ಕಳಿಗೆ ಹೊಟ್ಟೆ ಸೇರಿಸದ ಮಕ್ಕಳಿಗೆ ಬಾಳೆಹಣ್ಣು ನೀಡಲಾಗುತ್ತಿದೆ. ಅಡುಗೆ ಕೇಂದ್ರದಲ್ಲಿ ಅಗ್ನಿನಂದಕ ಉಪಕರಣವನ್ನು ನಿರ್ವಹಿಸಲಾಗುತ್ತಿದ್ದು, ಇದನ್ನು ಉಪಯೋಗಿಸುವ ತರಬೇತಿಯನ್ನು ಮುಖ್ಯ ಅಡುಗೆಯವರು ಸಿಬ್ಬಂದಿಯವರಿಗೆ ತಲಾ ಶಿಕ್ಷಕ ವರ್ಗದವರಿಗೆ ತಿಳಿಸಿರುತ್ತಾರೆ. ಅಡುಗೆ ಕೇಂದ್ರದಲ್ಲಿ ಶಾಲಾ ಹಾಜರಾತಿಯ ವಿವರಗಳು ಲಭ್ಯವಾಗಿರುವುದಿಲ್ಲ. ಅಡುಗೆ ಅಪವ್ಯಯ ಆಗುತ್ತಿರುವ ಪ್ರಕರಣ. ಶಾಲೆಯಲ್ಲಿ ಮಕ್ಕಳು ಬಿಸಿಯೂಟವನ್ನು ಉತ್ತಮ ರೀತಿಯಲ್ಲಿ ಸೇವಿಸುತ್ತಿದ್ದು ಯಾವುದೇ ಅಪವ್ಯಯ ಆಗದೆ ಇರುವುದು ಸಾಮಾಜಿಕ ಪರಿಶೋಧನಾ ದಿನದಲ್ಲಿ ಪರಿಶೀಲಿಸಲಾಗಿದೆ. ಪಿಎಂ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಧನಾತ್ಮಕ ಅಂಶಗಳು. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ವಿದ್ಯಾರ್ಥಿಗಳು ಶಿಸ್ತು ಮತ್ತು ಪಾಲನೆಯನ್ನು ಮಾಡುತ್ತಿರುವುದು ಉತ್ತಮ ಅಂಶವಾಗಿದೆ. ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಮುಖ್ಯ ಶಿಕ್ಷಕಿಯರು ಸಹಕಾರ ಉತ್ತಮವಾಗಿರುತ್ತದೆ. ಎಲ್ಲ ಮಕ್ಕಳು ಒಟ್ಟಾಗಿ ಕುಳಿತುಕೊಂಡು ಬಿಸಿಯೂಟ ಸೇವಿಸುತ್ತಿರುವುದು ಉತ್ತಮ ಅಂಶವಾಗಿದೆ. ಅಕ್ಷರ ದಾಸೋಹ ಕೊಠಡಿ ಸ್ವಚ್ಛತೆ ಮತ್ತು ಶಿಸ್ತು ತುಂಬಾ ಒಳ್ಳೆಯ ರೀತಿಯಲ್ಲಿ ಇರುವುದು ಕಂಡುಬಂದಿರುತ್ತದೆ. ಮಕ್ಕಳ ಪಾಲಕ ಪೋಷಕರು ಮಧ್ಯಾಹ್ನದ ಬಿಸಿಯೂಟದ ಬಗ್ಗೆ ಉತ್ತಮ ಸಲಹೆಯನ್ನು ಸೂಚಿಸುತ್ತಾರೆ. ಋಣಾತ್ಮಕ ಅಂಶಗಳು. ಅಕ್ಷರ ದಾಸೋಹ ಕೊಠಡಿಯಲ್ಲಿ ಮಕ್ಕಳ ಮತ್ತು ಸಾರ್ವಜನಿಕರ ಪ್ರವೇಶ ನಿಷೇಧ ಎಂಬ ಫಲಕ ಇಲ್ಲದಿರುವುದು ಕಂಡುಬಂದಿರುತ್ತದೆ. ಮಧ್ಯಾಹ್ನ ಉಪಹಾರ ಯೋಜನೆಯ ಸಹಾಯವಾಣಿ ಸಂಖ್ಯೆ ಇಲ್ಲದಿರುವುದು. ಅಡುಗೆ ಕೋಣೆಯಲ್ಲಿ ಹಾಜರಾತಿ ಪುಸ್ತಕವನ್ನು ನಿರ್ವಹಿಸದೇ ಇರುವುದು ಕಂಡುಬಂದಿದೆ. ವರದಿಯನ್ನು ಶ್ರೀಮತಿ ಸವಿತಾ ಮೇಡಮ್ ಮಂಡಿಸಿದ್ದಾರೆ. ಇದರ ಬಗ್ಗೆ ಪಾಲಕರು, ಪೋಷಕರು ಚರ್ಚೆ ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸಹಾಯಕ ನಿರ್ದೇಶಕರಾದಂತಹ ಶಾಹಿಶ್ ಬೆಂಗಳೂರಿನಲ್ಲಿ ಹೇಳ್ತಿದ್ದೇವೆ, ನಮ್ಮ ಮುಖ್ಯ ಶಿಕ್ಷಕರ ಕೈಯಿಂದ ದಿನಕ್ಕೆ 2 ರೂಪಾಯಿ ಹಾಗೆ ಹೋಗ್ತಾ ಇದೆ. 150 ಮಕ್ಕಳ ಲೆಕ್ಕ ಹಾಕಿ ದಿನಕ್ಕೆ 300 ರೂಪಾಯಿ ಹಾಗೆ 6 ದಿನಗಳಿಗೆ ಎಷ್ಟು ಖರ್ಚಾಗ್ತದೆ? 1200 ರೂಪಾಯಿ. ಅದಕ್ಕಿಂತ ಜಾಸ್ತಿ ಆಗ್ತದೆ. ತಿಂಗಳಿಗೆ ಸಾಧಾರಣ 4-5 ಸಾವಿರ ರೂಪಾಯಿ ನಮ್ಮ ಮುಖ್ಯ ಶಿಕ್ಷಕರ ಅವ್ರು ಎಲ್ಲಿಂದ ತರ್ತಾರೆ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಅವರಿಗೆ ಲಾಸ್ ಆಗ್ತಾ ಉಂಟು. ಮುಂದಿನ ದಿನಗಳಲ್ಲಿ ನಮ್ಮ ಅರಸರು ನಾವು ಮಾತನ್ನು ಹೇಳಿದ್ರು, ಮಾತಿನಲ್ಲಿ ಒಂದು ದಿನ ಕೂಡ ಹೊಟ್ಟೆಯನ್ನು ತಪ್ಪಿಸಲಿಲ್ಲ. ನಾವು ನೋಡಿದ ಮಟ್ಟಿಗೆ ನೀವು ಪಾಲಕರಿದ್ದೀರಿ, ಪೋಷಕರಿದ್ದೀರಿ, ಖಂಡಿತವಾಗಿ ಇಲ್ಲ ನೀವು ಕೊಡಲಿಲ್ಲ ಅಂತ ಹೇಳ್ಬೋದು. ಈಗ ಇದೀರ ಇಲ್ಲ ಅಲ್ಲ, ಅವ್ರು ಎಷ್ಟು ಕಷ್ಟ ಆದರೂ ಎಲ್ಲಿಯಾದರೂ ಇಲ್ಲಿಲ್ಲ ಅಂದರೆ ನಾವು ಪಾಲಕ ಇಲ್ಲಿ ಫಾರ್ಮರ್ ಇಲ್ಲ ಅಂದರೆ ಬೇರೆ ಅಂಗಡಿಯಿಂದ ತಂದು ಕೊಟ್ಟದ್ದುಂಟು. ಇಲ್ಲ, ಮಕ್ಕಳಿಗೆ ಮೊಟ್ಟೆಯನ್ನು ತಪ್ಪಿಸಬಾರ್ದು ಅಂತ. ಅದರಿಂದ ಅದನ್ನು ನೀವು ಹೇಳ್ಬೋದು. ಅದಕ್ಕೆ ಏನಾದರೂ ನಿಮ್ಮ ಸೂಚನೆ ಬೇಡ, ಹಾಗೆ ಕೊಡಿ, ಹೀಗೆ ಕೊಡಿ. ಮೊಟ್ಟೆ ದಿನದವರಿಗೆ ಬಾಳೆಹಣ್ಣು ತಂದು ಕೊಡ್ತಾ ಇದ್ದಾರೆ. ಫಸ್ಟಿಗೆ ಚಿಕ್ಕಿ ಕೊಡ್ತಾ ಇದ್ದೇವೆ, ಅದು ಬೇಡ ಅಂತ ಆಯಿತು. ಮತ್ತೆ ಬಾಳೆಹಣ್ಣು ಕೂಡ ತಂದು ಕೊಡ್ತಾ ಇದ್ದಾರೆ. ಇಲ್ಲಿ ಊಟ ಆದ ಕೂಡಲೇ ಅಲ್ಲಿ ಬಂದು ಮಕ್ಕಳು ಸಾಲು ನಿಲ್ತಾರೆ, ಬಾಳೆಹಣ್ಣು ಕೊಡಿ ನಮ್ಮದು ಅಂತ. ಅವ್ರದ್ದು ಬಿಡುವುದಿಲ್ಲ, ಅವರು ನಮ್ದು ಮೊಟ್ಟೆ ತಿನ್ನ ಬಾಳೆಹಣ್ಣು ಕೊಡಿ ಅಂತ. ಅಲ್ಲಿ ರಾಮಣ್ಣನ ಟೇಬಲ್ಲಿ ಬಾಳೆಹಣ್ಣು ಕೂಡ ರೆಡಿಯಾಗಿ ಇದೆ. ನೀವು ಪೋಷಕರಲ್ಲಿ ಇದ್ದೀರಿ ಅಲ್ಲ, ನೀವು ಕೊಡ್ತಾ ಇಲ್ಲ ಅಂತ ಖಂಡಿತವಾಗಿ ಹೇಳ್ಬೋದು, ಅಧಿಕಾರಿಗಳಿದ್ದಾರೆ. ನಿಮ್ಮ ಸಲಹೆ ಕೊಡಿ. ನಾನು ಹೇಳಿದೆ, ಪಲಾವ್ ಮಾಡ್ತಿದ್ದೇವೆ ನಾವು ಶನಿವಾರ ಎಲ್ಲ. ಅದು ಕೂಡ ಬೇಡ, ನೀವು ಪಲಾವ್ ಮಾಡಿ ಶನಿವಾರ, ನಮಗೆ ಸ್ವಲ್ಪ ಮಕ್ಕಳಿಗೆ ಚೇಂಜಸ್ ಇರಲಿ, ಅಥವಾ ಹೀಗೆ ಮಾಡಿ ಹಾಗೆ ಮಾಡಿ. ನಮ್ಮ ಶಾಲೆಯಲ್ಲಿ ನಮ್ಮ ಅಧಿಕಾರಿಗಳ ಒಂದು ಗಮನಕ್ಕೆ ಹೆಚ್ಚಾಗಿ ವಾರಕ್ಕೊಮ್ಮೆ ಆದರೂ ಪಾಯಸ ಇರ್ತದೆ, ವಾರಕ್ಕೆ 2 ದಿನ ಆದರೂ ಪಾಯಸ ಇರ್ತದೆ. ಯಾರಾದ್ರಲ್ಲಿ ಹುಟ್ಟುಹಬ್ಬ ಇರ್ಬೋದು ಅಥವಾ ಏನಾದರೂ ಪಾಯಸದ ಊಟ ಮಕ್ಕಳಿಗೆ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಶೇಷ ವರದಿಯಲ್ಲಿ ಮಂಡನೆ ಮಾಡಿದ್ರು, ನಮ್ಮ ಹತ್ತಿರದಲ್ಲೇ ಒಂದು 50-60 ಇಲ್ಲಿ ತೆಂಗಿನ ತೋಟಗಳಿವೆ. ಆದ್ದರಿಂದ ನಮ್ಮ ಸಂಚಾಲಕರು ಒಂದು ತೆಂಗಿನಕಾಯಿಯನ್ನು ಕೂಡ ತಗೊಂಡು ಹೋಗೋದಿಲ್ಲ, ಎಲ್ಲವೂ ಶಾಲಾ ಮಕ್ಕಳಿಗೆ ಹಾಕಿ ಅಂತ. ನಾವು ಅದು ಗೌರ್ಮೆಂಟಿಂದ ತೆಂಗಿನಕಾಯಿಗೆ ಅಂತ ಬರೋದಿಲ್ಲ ಕಾಣಬೇಕು, ನನಗೆ ಗೊತ್ತಿಲ್ಲ. ಅದನ್ನು ಕೂಡ ತೆಂಗಿನಕಾಯಿ ಹಾಕಿ ಕೂಡ ಸಾಂಬಾರು ಮಾಡ್ತಾ ಇದ್ದಾರೆ. ಅದರಿಂದ ಅದನ್ನು ತುಂಬ ಮಕ್ಕಳಿಗೆ ಮುಟ್ಟಬೇಕು. ಯಾಕಂದರೆ ಹೆಚ್ಚಿನ ಮಕ್ಕಳು ಊಟ ಮಾಡಿಕೊಂಡು ಬರೋದಿಲ್ಲ, ಸೀದಾ ಇದ್ಕೊಂಡು ಬರ್ತಾರೆ. ಅವರಿಗೆ ಒಂದು ಶಾಲೆಯಲ್ಲಾದರೂ ಒಂದು ಒಳ್ಳೆಯ ಊಟ ಮಾಡಲಿ ಅಂತ ಹೇಳಿ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡುವಾಗ ನಮ್ಮ ಶಿಕ್ಷಕರು ತುಂಬ ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಖಂಡಿತವಾಗಿ ನಿಮ್ಮ ಸಲಹೆಗಳನ್ನು ಕೊಡಿ. ಬೇಡ ಊಟ ಆಗ್ಬೋದು ಅಂತ ಹೇಳೋ ಕೈ ಎತ್ತಿ. ಸರ್ ನಮಗೆ ಊಟನ ಆಗ್ಬೋದು, ಮೊಟ್ಟೆ ಎಲ್ಲ ಉಂಟು, ಊಟನೇ ಆಗ್ಬೋದು, ಸಾಂಬಾರು ಎಲ್ಲ ಉಂಟು. ಯಾವುದಕ್ಕೆ? ಊಟಕ್ಕೆ ಕೈ ಎತ್ತಿ. ಪಲಾವ್ ಆಗ್ಬೋದು. ಮೇಡಮ್ ಗೀ ರೈಸ್ ಅಂತ ಹೇಳಿದ್ರು, ಗೀ ರೈಸ್ ಅಲ್ಲ ಇದು, ಪಲಾವ್. ಗೀ ಹಾಕಿದ್ರೆ ಮೊದಲೇ ಮೊಟ್ಟೆಗೆ ಇಲ್ಲಿ ಕೋತ ಆಗ್ತಾ ಉಂಟು, ಪುನಃ ಗೀ ಹಾಕಿದ್ರೆ ಗೀ ರೈಸ್ ಅಲ್ಲ. ಓಕೆ ಕೈಗೆ ಉತ್ತಮವಾದಂತಹ ಚರ್ಚೆ ನಡೆದಿದೆ ಅಂತ ನಾವು ಭಾವಿಸ್ತೇವೆ ಗ್ರಾಮ ಸಭೆಯಲ್ಲಿ. ಇನ್ಯಾವುದೂ ಚರ್ಚೆ ಇಲ್ಲ ಅಂತ ಹೇಳಿ ನಮ್ಮ ಈ ಗ್ರಾಮ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರೋರು
ನಮ್ಮ ಶ್ರೀಯುತ ಶಾರೀಶ್ ಚೌಟರಿಯವರು, ಸಹಾಯಕ ನಿರ್ದೇಶಕರು, ಗ್ರಾಮೀಣ ಪಂಚಾಯತ್ ತಾಲೂಕು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಸಭಾಧ್ಯಕ್ಷತೆ ನುಡಿಗಳನ್ನು ಆಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬೆಂಗಳೂರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು PM ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ ಮತ್ತು ನಮ್ಮ ಕಡಂದರೆ ಸುಬ್ರಹ್ಮಣ್ಯ ಶಾಲೆ ಕಡಂದರೆ ಇದರ ಸಹಯೋಗದಲ್ಲಿ ಇದು 2025-26ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ನಡೆಯುತ್ತಿದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಈ ಸಭೆಯ ವೇದಿಕೆಯಲ್ಲಿ ಆಸೀನರಾಗಿರುವಂತಹ SKMCಯ ಅಧ್ಯಕ್ಷರಾದ ರಶ್ಮಿ ರಾಜೇಶ್ ಅವರೇ, ಮುಖ್ಯ ಶಿಕ್ಷಕರಾದ ದಿನಕರ್ ಕುಂಬಾಶಿ ಅವರೇ, ನಮ್ಮ ತಾಲೂಕು ಪಂಚಾಯತ್ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಹರೀಶ್ ಅವರೇ ಮತ್ತು ಶಿಕ್ಷಕಿಯರೇ, ಪಾಲಕರೇ, ವಿದ್ಯಾರ್ಥಿಗಳೇ ಮತ್ತು ಸಂಪನ್ಮೂಲ ಸಹಾಯಕರೇ ಸವಿತಾ ಮತ್ತು ಸುಮಿತಾರವರೇ, ಅದರ ಜೊತೆಯಲ್ಲಿ ನಮ್ಮ ಆಳ್ವಾಸ್ನ B.Ed ವಿದ್ಯಾರ್ಥಿಗಳೇ, ಇವತ್ತು ಪಾಲಕರಿಗೆ ಹೊಸದಾಗಿ ನಮ್ಮ MC ಮಾಡುವರು ಹೇಳಿದರು ಗ್ರಾಮ ಸಭೆ ಅಂತೇಳಿ. ಇಲ್ಲಿ ಕೆಲವರಿಗೆಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಸಭೆಗೆ ಅಟೆಂಡ್ ಆಗಿ ತುಂಬ ಮಂದಿ ಗೊತ್ತಿರ್ಬೋದು, ಅನುಭವ ಇರ್ಬೋದು. ಇದೇನು ಶಾಲೆಯಲ್ಲಿ ಇನ್ನೊಂದು ಗ್ರಾಮ ಸಭೆ ಮಾಡ್ತಿದ್ದಾರೆ ಅಂತೇಳಿ, ಅಂದರೆ ಎಲ್ಲ ಹೋರಾಟಕ್ಕೆ ಸಜ್ಜಾಗಿ ಹೋಗ್ಬೋದಾ ಅಂತೇಳಿ ನಿಮ್ಮ ಆಲೋಚನೆ ಇರ್ಬೋದು. ಆದರೆ ಇದು ಬರೀ ಒಂದು ವಿಷಯದ ಮೇಲ್ಗಡೆ ನಡೆಯುವಂಥ ಒಂದು ಚರ್ಚೆ. ಏನಂತ ಹೇಳಿದ್ರೆ, ಸರ್ಕಾರ ಹೊಸದಾಗಿ ಒಂದು 2024-25ರಿಂದ ಪ್ರಾರಂಭಗೊಂಡು ಮಧ್ಯಾಹ್ನದ ಬಿಸಿಯೂಟ, ಶಾಲೆಯಲ್ಲಿ ನಡೆದಿರುವಂತಹ ಮಧ್ಯಾಹ್ನದ ಬಿಸಿಯೂಟ, ಅದರ ಜೊತೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಕಾರ್ಯಚಟುವಟಿಕೆಗಳ ಬಗ್ಗೆ ಪರಿಶೋಧನೆ ಮಾಡಬೇಕು ಅಂತೇಳಿ. ಎರಡು ರೀತಿಯ ಪರಿಶೋಧನೆ, ಒಂದು ಮಧ್ಯಾಹ್ನದ ಬಿಸಿಯೂಟದ ಬಗ್ಗೆ ಮತ್ತು ಉಪಹಾರದ ಬಗ್ಗೆ, ಇನ್ನೊಂದು ಇಲ್ಲಿ ನಡೆಯುವಂತಹ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಯುವಂತಹ ಕ್ರಮಗಳ ಬಗ್ಗೆ. ಇವತ್ತು ನಡೆದಿರುವಂಥದ್ದು ಉಪಹಾರದ ಬಗ್ಗೆ ಪರಿಶೋಧನೆ. ಇಲ್ಲಿ ಸರ್ಕಾರ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಹಳ ದೊಡ್ಡ ಮಟ್ಟದ ವ್ಯಯವನ್ನು, ಖರ್ಚನ್ನು ಮಾಡ್ತಾ ಇದೆ. PM ಪೋಷಣ್ ಶಕ್ತಿ ನಿರ್ಮಾಣ ಇದು 2013ರಲ್ಲಿ ಜಾರಿಗೆ ಬಂತು. ಕೇಂದ್ರ ಸರ್ಕಾರ ಪ್ರತಿ ವರ್ಷ ಇದಕ್ಕೆ 1,31 ಲಕ್ಷ ಕೋಟಿ ರೂಪಾಯಿಗಳನ್ನು ಇಡೀ ದೇಶಾದ್ಯಂತ ಶಾಲೆಗಳಿಗೆ ಪೌಷ್ಟಿಕ ಆಹಾರವನ್ನು ನೀಡಲಿಕ್ಕೋಸ್ಕರ ಇದನ್ನು ವ್ಯಯ ಮಾಡ್ತಾ ಇದೆ. 1,31 ಲಕ್ಷ ಕೋಟಿ ರೂಪಾಯಿಗಳನ್ನು ಬಜೆಟಲ್ಲಿ ಮೀಸಲಿಡ್ತಾ ಇದೆ. ಹಾಗಾದರೆ ಇಷ್ಟು ಹಣ ಕೊಡುವಂಥ ಸಂದರ್ಭದಲ್ಲಿ ಅದಕ್ಕೊಂದು ಪರಿಶೋಧನೆ ಆಗಬೇಕು. ಅದರ ಜೊತೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಕೊಡುಗೆ ಕೂಡ ಇಲ್ಲಿದೆ. ಇಲ್ಲಿ ಪರಿಶೋಧನೆ ಹೇಗೆ ಆಗಬೇಕು ಅಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಬ್ಬ ಭಾರತದ ಪ್ರಜೆಗಳು ಅಂತ ಹೇಳುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅಥವಾ ಬಾಲಕಿಯರಿಗೆ ಕೂಡ ಪೌಷ್ಟಿಕವಾದ ಆಹಾರ ಸಿಗಬೇಕು. ಭದ್ರತಾ ಕಾಯ್ದೆಯಡಿ ಅವರಿಗೊಂದು ಗ್ಯಾರಂಟಿ ಅಂತೇಳಿ, ಅಂದರೆ ಆ ಆಹಾರ ಸಿಗಲೇಬೇಕು ಎನ್ನುವಂಥ ಒಂದು ಆಶ್ವಾಸನೆ ಏನಿದೆ ಸರ್ಕಾರದ, ಅದು ಸಂವಿಧಾನದ ಬದ್ಧವಾಗಿ ಕೊಟ್ಟಂತಹ ಒಂದು ಆಶಯದಂತೆ ಆ ತತ್ವಗಳೇನಿದೆ, ಆ ತತ್ವಗಳ ಮುಖಾಂತರ ಕೊಟ್ಟಂತಹ ಒಂದು ಆಶ್ವಾಸನೆ ಏನಿದೆ, ಈ ಪ್ರಕಾರವಾಗಿ ಪ್ರತಿಯೊಬ್ಬ ಭಾರತೀಯನಿಗೆ ಕೂಡ ಆಹಾರದ ಭದ್ರತಾ ಕಾಯ್ದೆಯಡಿ ಆಹಾರಕ್ಕೆ ಒಂದು ಕೊರತೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಅದು ಮಕ್ಕಳಿಂದ ಹಿಡಿದು ಎಲ್ಲರಿಗೆ ಕೂಡ, ಯಾರು BPL ಮಕ್ಕಳೆಂದರೆ ಉಳಿದವರಿಗೆ ಸಂಬಂಧಪಟ್ಟಂತೆ BPLನವರಿಗೆ ಕೂಡ, ಮತ್ತು ಮಕ್ಕಳಿಗೆ ಎಲ್ಲರಿಗೆ ಕೂಡ ಅವಕಾಶವನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಈ PM ಪೋಷಣ್ ಶಕ್ತಿ ನಿರ್ಮಾಣ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಬಹುಶಃ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದೊಂದಿಗೆ ಸೇರಿಕೊಂಡು ಈ ಒಂದು ಪರಿಶೋಧನೆಯನ್ನು ನಡೆಸಿಕೊಂಡು ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಸಭೆಯನ್ನು ನಡೆಸಬೇಕು ಅಂತೇಳಿ, ಸಭೆಯಲ್ಲಿ ಅದಕ್ಕೊಬ್ಬ ನೋಡಲ್ ಅಧಿಕಾರಿ, ಅದಕ್ಕೊಂದು ಸಾಮಾಜಿಕ ಪರಿಶೋಧನೆಯ ಅಧಿಕಾರಿಗಳು 2 ದಿವಸದ ಮುಂಚೆ ಈ ಶಾಲೆಗೆ ಬಂದು ಎಲ್ಲವನ್ನ ರೆಕಾರ್ಡ್ ದಾಖಲೆ ಏನಿದೆ ಅದನ್ನು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಳ್ಳೆಯ ಅಂಶ ಮತ್ತು ನ್ಯೂನತೆ ಎರಡನ್ನೂ ಕೂಡ ನೋಟ್ ಮಾಡ್ಕೊಳ್ಬೇಕು.
ಇನ್ನು ಯಾರನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯ ಶಿಕ್ಷಕರನ್ನ ಕೂಡ ಅವರ ಹೇಳಿಕೆಗಳನ್ನು ಕೂಡ ಬರ್ಕೋಬೇಕು. ಪಾಲಕರ ಮನೆಗೆ ಹೋಗಿ 25% ಮಕ್ಕಳು ಇರುವಂತಹ, ಅಂದರೆ ಈಗ ಈ ಸ್ಕೂಲಲ್ಲಿ 147 ವಿದ್ಯಾರ್ಥಿಗಳಿದ್ದೀರಿ, 146ರಲ್ಲಿ 25% ವಿದ್ಯಾರ್ಥಿಗಳ ಪಾಲಕರ ಮನೆಗೆ ಹೋಗಿ ಅದನ್ನು ಅವರ ಒಂದು ಅಭಿಪ್ರಾಯವನ್ನು ಸ್ವೀಕಾರ ಮಾಡಬೇಕಂತ ಹೇಳಿದೆ. ಇನ್ನು ವಿದ್ಯಾರ್ಥಿಗಳಿಗೆ ನೇರ ಸಂಭಾಷಣೆಯ ಮುಖಾಂತರ ಅವರ ಒಂದು ಚೆಕ್ ಲಿಸ್ಟ್ ಪ್ರಕಾರ ಅವರ ಒಂದು ಅಭಿಪ್ರಾಯಗಳನ್ನು ಕೂಡ ಪಡಿಬೇಕಂತ ಹೇಳಿದೆ. ಈ ನಿಟ್ಟಿನಲ್ಲಿ ಎಲ್ಲರ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸಿ, ಸರ್ ನೀವೇನು ಮಾಡ್ತೀರಿ ಅಂತ ಹೇಳುವಂಥ ನಿಮ್ಮ ಪ್ರಶ್ನೆ ಇರ್ಬೋದು, ಇದನ್ನೆಲ್ಲ ಸೇರಿಸಿಕೊಂಡು ನೀವೇನು ಮಾಡ್ತೀರಿ ಅಂತೇಳಿ ನಮ್ಮ ಶಿಕ್ಷಕರು ಹೇಳಿದರು. ಯಾಕಂತ ಹೇಳಿದರೆ ನೀವು ಏನು ಸಲಹೆಗಳನ್ನು ಕೊಡ್ತಿದ್ದೀರಿ ಅದು ನಮ್ಮ ಒಂದು ನಡಾವಳಿಯಲ್ಲಿ ರೆಸಲ್ಯೂಷನಲ್ಲಿ ಅದನ್ನು ನಾವು ದಾಖಲೆ ಮಾಡ್ತೇವೆ. ಆ ದಾಖಲೆ ಮಾಡಿದ ನಂತರ ಏನೆಲ್ಲ ಈ ಶಾಲೆಗೆ ಬೇಕು ಎಂಬುದನ್ನು ಕೂಡ ನಾವು ದಾಖಲೆ ಮಾಡಿ ಅದನ್ನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಮುಖಾಂತರ ರಾಜ್ಯ ಮಟ್ಟಕ್ಕೆ ನಾವು ಕಳಿಸ್ತೇವೆ. ಬಹುಶಃ ಈ ನಿಟ್ಟಿನಲ್ಲಿ ಎಲ್ಲರ ಅಭಿಪ್ರಾಯ, ಇಡೀ ಸ್ಟೇಟ್ನಿಂದ ಬರುವಂತಹ ಬಿಸಿಯೂಟದ ಮಧ್ಯಾಹ್ನದ ಬಿಸಿಯೂಟದ ಒಂದು ವರದಿಗಳೇನಿದೆ, ಆ ವರದಿಗಳಿಗೆ ಒಂದು ಮಾನಿಟರಿಂಗ್ ಒಂದು ಸೆಲ್ ಏನಿದೆ ಅವರೊಂದು ಪರಿಶೀಲನೆ ಮಾಡಿ ಏನೇನು ನಮ್ಮ ಪಾಲಕರಿರ್ಬೋದು, ಮುಖ್ಯ ಶಿಕ್ಷಕರಿರ್ಬೋದು, ಎಲ್ಲ ಸೇರಿದಂಥ ಅಭಿಪ್ರಾಯ ಏನಿದೆ ಅದನ್ನೊಂದು ಸೆಪರೇಟಾಗಿ ಪುನಃ ಅದನ್ನೊಂದು ಮಾನಿಟರ್ ಮಾಡಿ ಸರ್ಕಾರಕ್ಕೆ ಅದನ್ನು ಸಲ್ಲಿಸಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗ್ತದಾ ಇಲ್ವೋ ಎಂಬುದರ ಬಗ್ಗೆ ಸರ್ಕಾರ ಅದನ್ನು ಪರಿಶೀಲನೆ ಮಾಡ್ತದೆ. ಈ ನಿಟ್ಟಿನಲ್ಲಿ ಇವತ್ತು ನಮಗೆ ಸಭೆ ಸಣ್ಣದಿರ್ಬೋದು ಅಥವಾ ನೀವು ಸೇರಿರುವಂಥ ಸಂಖ್ಯೆ ಸಣ್ಣದಿರ್ಬೋದು ನಮ್ಮ ಪಾಲಕರಲ್ಲಿ, ಆದರೆ ನೀವು ಹೇಳುವಂಥ ಮಾತು ಏನಿದೆ ಅದು ನಮ್ಮ ರಾಜ್ಯ ಮಟ್ಟದಲ್ಲಿ ಈ ಒಂದು ಬಿಸಿಯೂಟದ ಅಭಿವೃದ್ಧಿಗೆ ಅಥವಾ ಇನ್ನೂ ಕೂಡ ಒಳ್ಳೆ ರೀತಿಯ ಒಂದು ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಒಂದು ಅವಕಾಶ ಅಂತೇಳಿ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮ ವ್ಯವಸ್ಥಾಪಕರು ಹೇಳಿದ ರೀತಿಯಲ್ಲಿ ಇಲ್ಲಿ ನಿಮ್ಮ ಭಾಗವಹಿಸುವಿಕೆ ಬಹಳ ಮುಖ್ಯ. ಯಾಕಂತಂದರೆ ನಿಮ್ಮ ಭಾಗವಹಿಸಿಕೆ ಇಲ್ಲ ಅಂತ ಹೇಳಿದರೆ ನಮಗೆ ಕೂಡ ಏನು ಸರ್ಕಾರದ ಯೋಜನೆ ಇದೆ ಅದನ್ನು ಹೇಳಲಿಕ್ಕೆ ಅವಕಾಶ ಇರೋದಿಲ್ಲ. ಎರಡನೇದಾಗಿ ನಿಮ್ಮ ಮಾತು ಏನಿದೆ ಅಥವಾ ನೀವು ಪಾಲ್ಗೊಂಡು ಅದನ್ನು ಸಲಹೆ ಸೂಚನೆ ಏನು ನೀಡ್ತೀರಿ ಅದನ್ನು ದಾಖಲೆ ಮಾಡುವಂಥ ಅವಕಾಶ ಕೂಡ ನಮಗೆ ಸಿಗ್ತಿದೆ. ಹಾಗಾದರೆ ಏನಾದರೂ ಒಂದು ಸಲಹೆ ಸೂಚನೆ ಕೊಟ್ಟಾಗ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ವರದಿಯನ್ನು ಓದ್ತಾರೆ. ಆ ವರದಿಯಲ್ಲಿ ಕೆಲವೊಮ್ಮೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ನ್ಯೂನ್ಯತೆ ಇದೆ, ಉತ್ತಮ ಅಂಶಗಳಿದೆ. ಹಾಗಾದರೆ ನ್ಯೂನ್ಯತೆಗೆ ಬಂದಾಗ ಯಾರದನ್ನು ಸರಿಪಡಿಸಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಅದಕ್ಕೊಬ್ಬರು ಅಕೌಂಟಬಿಲಿಟಿ ಅಂತ ಹೇಳಿದ್ದಾರೆ, ಉತ್ತರದಾಯಿತ್ವ ಅಂತೇಳಿ. ಉತ್ತರದಾಯಿತ್ವ ಯಾರಿದ್ದಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ಮುಖ್ಯ ಶಿಕ್ಷಕರಿದ್ದಾರೆ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಇದೆ. ಅದನ್ನು ಸರಿಪಡಿಸುವಂಥ ಕೆಲಸವು ಕೂಡ ಈ ನಿಟ್ಟಿನಲ್ಲಿ ಆಗ್ತದೆ. ಆದ್ದರಿಂದ ನಿಮ್ಮ ಭಾಗವಹಿಸುವಿಕೆ ಇರ್ಬೋದು ಮತ್ತು ಟ್ರಾನ್ಸ್ಪರೆಂಟ್ ಅಥವಾ ಅವರು ವರದಿಯನ್ನು ಓದುವಂಥ ಸಂದರ್ಭದಲ್ಲಿ ಏನು ನ್ಯೂನ್ಯತೆ ಒಳ್ಳೆಯ ಅಂಶಗಳಿದೆ ಅದನ್ನು ಕೇಳುವಂಥದ್ದು ಇರ್ಬೋದು ಮತ್ತು ಅದಕ್ಕೊಂದು ಉತ್ತರದಾಯಿತ್ವ ಅಥವಾ ಅದನ್ನೊಂದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಕೂಡ ಅದಕ್ಕೆ ಒಂದು ಉತ್ತರ ಕೊಡುವಂಥ ಅಥವಾ ಅವರಿಗೆ ಒಂದು ಗಮನಕ್ಕೆ ತರುವಂಥ ಅಂಶಗಳು ಕೂಡ ಈ ಒಂದು ಸಭೆಯಲ್ಲಿ ಇದೆ. ಬಹುಶಃ ಇವತ್ತು ಈ ನಮ್ಮ ಪರಿಶೋಧನೆಯಲ್ಲಿ ಪಾಲಕರಿಗೆ ಕೆಲವೊಂದು ಕ್ವಶನ್ಗಳನ್ನು ಕೂಡ ಕೇಳಿದ್ದಾರೆ ಅಥವಾ ಕೇಳಬೇಕು ಅಂತೇಳಿ ಸರ್ಕಾರದ ಆದೇಶ. ಅದಕ್ಕೊಂದು ಚೆಕ್ ಲಿಸ್ಟ್ಗಳನ್ನು ಕೂಡ ಸರ್ಕಾರ ನೀಡಿದೆ. ಅವರಿಗೆ ನಮ್ಮ ಬಿಸಿಯೂಟದ ಯೋಜನೆಗಳ ಬಗ್ಗೆ ಅರಿವಿದೆ ಎಂಬುದರ ಬಗ್ಗೆ ನಿಮಗೆ ಗೊತ್ತಿದೆಯೇ ಅಥವಾ ಯಾವ ರೀತಿಯ ಯಾವ ಪ್ರಮಾಣದಲ್ಲಿ ಅವರು ನೀಡ್ತಾ ಇದ್ದಾರೆ, ಅಲ್ಲಿ ಶುಚಿತ್ವವನ್ನು ಕಾಪಾಡ್ತಾರಾ, ಶುದ್ಧ ಕುಡಿಯುವ ನೀರನ್ನು ಕೊಡ್ತಾ ಇದ್ದಾರಾ, ಅಡುಗೆ ರೂಮಿನಿಂದ ಹೊರಬಂದಂತಹ ತ್ಯಾಜ್ಯ ನೀರು ಅಲ್ಲಿ ಇನ್ನೊಂದು ರೋಗ ಉತ್ಪಾದನೆಗೆ ಅವಕಾಶವಿದೆ ಅಥವಾ ಒಳ್ಳೆ ರೀತಿಯಲ್ಲಿ ಅದನ್ನು ಡಿಸ್ಪೋಸ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ನಮ್ಮ ಪಾಲಕರಿಗೆ ಕೂಡ ಕೆಲವೊಂದು ಕ್ವಶನ್ಗಳನ್ನು ಕೇಳಿದ್ದಾರೆ. ಇನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ರೀತಿಯ ಕ್ವಶನ್ಗಳಿತ್ತು. ಯಾವ ರೀತಿಯಲ್ಲಿ ನಿಮಗೆ ಆಹಾರದ ಒಂದು ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ರುಚಿ ಇದೆ, ಯಾವ ರೀತಿಯಲ್ಲಿ ಅದನ್ನು ಬಡಿಸ್ತಿದ್ದಾರೆ, ಇನ್ನು ಅಡುಗೆ ಸಹಾಯಕರು ನೀಟಾಗಿದ್ದಾರಾ, ಸ್ವಚ್ಛತವಾಗಿದ್ದಾರಾ, ಅವರು ಬೇಕಾದಂತಹ ಅಥವಾ ಕೂದಲು ಅಂತ ಒಂದು ರೀತಿಯಲ್ಲಿ ಅದು ಬೀಳದ ರೀತಿಯಲ್ಲಿ ತಲೆಗೆ ಆ ಒಂದು ಬಟ್ಟೆಯನ್ನು ಸುತ್ತಾರ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಒಂದು ಕ್ವಶನ್ಗಳು ಕೂಡ ಇದೆ. ಇನ್ನು ಮುಖ್ಯ ಶಿಕ್ಷಕರಿಗೆ ಕೂಡ ಅಲ್ಲಿ ರಿಜಿಸ್ಟರ್ ನೀವು ಮೇಂಟೈನ್ ಮಾಡ್ತೀರಾ, ಎಷ್ಟು ಆಹಾರ ಪದಾರ್ಥ ಬರ್ತದೆ, ಅದಕ್ಕೆ ಬೇರೆ ಬೇರೆ ನಮೂನೆ 1, 2, 3, 4, 5, 6 ಅಂತ ಹೇಳಿದೆ. ಇದರ ಪ್ರಕಾರ ರಿಜಿಸ್ಟರ್ಗಳ ಪ್ರಕಾರ ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಮತ್ತು ಬಂದಂಥ ಅನುದಾನ ಎಷ್ಟಿದೆ, ಆ ಅನುದಾನ ಸದುಪಯೋಗ ಆಗ್ತಿದೆ ಎಂಬುದರ ಬಗ್ಗೆ ಕೂಡ ಅವರಿಗೆ ಕೂಡ ಕ್ವಶನ್ ಇದೆ. ಈ ರೀತಿಯಲ್ಲಿ ಇಲ್ಲಿ ಸರ್ಕಾರದ ನಮ್ಮಲ್ಲಿ ಒಂದು ಮಾತು ಇದೆ, ಏನಂತ ಹೇಳಿದ್ರೆ ಯಾರಾದರೂ ಒಬ್ಬರು ಸರ್ಕಾರದ ಹಣವನ್ನು 1 ರೂಪಾಯಿ ಅಲ್ಲಿ ದುರುಪಯೋಗ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದರೆ
1,000ನ 10,000ನ 1,00,000 ರೂಪಾಯಿ ತನಕ ಅದಕ್ಕೆ ಖರ್ಚು ಮಾಡಿ ಆ 1 ರೂಪಾಯಿ ಎಲ್ಲಿ ದುರುಪಯೋಗ ಆಗಿದೆ ಎಂಬುದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ ಅಂತೇಳಿ. ಅಂದರೆ ಇಲ್ಲಿ 1 ರೂಪಾಯಿ ಕೂಡ ಬಹಳ ಮುಖ್ಯ. ಅದನ್ನು ತನಿಖೆ ಮಾಡುವಂಥದ್ದು ಅಂತೇಳಿ ಅದಕ್ಕೆ ಖರ್ಚಿನ ಮುಖ್ಯ ಅಲ್ಲ, ಆದರೆ 1 ರೂಪಾಯಿ ಅದನ್ನು ಕೂಡ ಆ ಒಂದು ಸದುಪಯೋಗ ಆಗಬೇಕೆಂಬುದು ಕೂಡ ಸರ್ಕಾರದ ಆಶಯ. ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಶಾಲೆಯಲ್ಲಿ ಉತ್ತಮ ರೀತಿಯಲ್ಲಿ ಈ ಒಂದು PM ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಜಾರಿಯಲ್ಲಿದೆ ಅಂತೇಳಿ ವರದಿ ಮತ್ತು ಇಲ್ಲಿರುವ ಎಲ್ಲರ ಒಂದು ಸಭಿಕರ ಪಾಲಕರ ಒಂದು ಆಶಯದಂತೆ ವ್ಯಕ್ತವಾಗ್ತಿದೆ. ಬಹುಶಃ ಈ ಶಾಲೆಗೆ ಕೂಡ ಒಂದು ಉತ್ತಮ ಇತಿಹಾಸ ಇದೆ. ನಮ್ಮ ಖಾಸಗಿ ಶಾಲೆಗಳ ಆರ್ಭಟದ ಮಧ್ಯೆ ಇಲ್ಲಿ 8ನೇ ತರಗತಿಯಲ್ಲಿ 49, 9ನೇ ಕ್ಲಾಸು ಮತ್ತು 10ನೇ ಕ್ಲಾಸಲ್ಲಿ ಕೂಡ ಒಟ್ಟು 146 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದ್ರೆ 3 ಕ್ಲಾಸಲ್ಲಿ ಉತ್ತಮವಾದ ಇಲ್ಲಿ ಶಿಕ್ಷಕರು ಕೂಡ ಇದ್ದೀರಿ. ನಮ್ಮ ಮುಖ್ಯ ಶಿಕ್ಷಕರ ಒಂದು ನೇತೃತ್ವದಲ್ಲಿ ಉತ್ತಮ ರೀತಿಯಲ್ಲಿ ಇದು ನಡೀತಿದೆ ಎನ್ನುವುದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ. ಬಹುಶಃ ಈ ನಿಟ್ಟಿನಲ್ಲಿ ನಿಮ್ಮ ವಿದ್ಯಾರ್ಥಿಗಳನ್ನು ನೀವು ಇಲ್ಲಿ ಸೇರಿಸಿದ್ದೀರಿ. ಖಂಡಿತವಾಗಿ ಸರ್ಕಾರದ ಕೊಡುವಂತಹ ಸಣ್ಣ ಸಣ್ಣ ಯೋಜನೆಗಳಲ್ಲಿ ನ್ಯೂನ್ಯತೆ ಇರ್ಬೋದು. ನಮ್ಮ ಶಿಕ್ಷಕರು ಹೇಳಿದರು, ಅಂದರೆ ಮೊಟ್ಟೆಗೋಸ್ಕರ ಕೆಲವೊಮ್ಮೆ ನಮ್ಮ ಕೈಯಿಂದಲೇ ಹೋಗೋದು ನೋಡಿದ್ದೇವೆ ಅಂತೇಳಿ. ಅಂದರೆ ಈ ಮಾರ್ಕೆಟ್ ಅಥವಾ ಮಾರುಕಟ್ಟೆ ಏನಿದೆ ಅದು ಏರುಪೇರಾಗೋದು ಕೂಡ ಸಹಜ. ಕೆಲವೊಮ್ಮೆ ಮೊಟ್ಟೆಗೆ 8 ರೂಪಾಯಿ ಇದ್ದರೆ ಕೆಲವೊಮ್ಮೆ 7 ರೂಪಾಯಿಗೆ 6 ರೂಪಾಯಿಗೆ ಇಳಿದಿದೆ, ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿ ಕೂಡ ಇದೆ. ಚುಕ್ಕಿಯನ್ನು ಕೂಡ ಸರ್ಕಾರ ಬ್ಯಾನ್ ಮಾಡ್ತದೆ. ಅದರಲ್ಲಿ ಕೆಮಿಕಲ್ ಅಂಶ ಇದೆ, ರಾಸಾಯನಿಕ ಅಂಶವನ್ನು ಸೇರಿಸಿ ಚುಕ್ಕಿ ಕೊಡ್ತಿದ್ದಾರೆ ಅಂತ ಹೇಳುವಂಥ ಒಂದು ಲ್ಯಾಬ್ ಇದೇನಿದೆ ರಿಪೋರ್ಟ್ ಏನಿದೆ, ಲ್ಯಾಬ್ ರಿಪೋರ್ಟ್ ಪ್ರಕಾರ ಅದನ್ನು ಬ್ಯಾನ್ ಮಾಡೋದು. ಅದರ ಬದಲಿಗೆ ಬಾಳೆಹಣ್ಣು ಕೂಡ, ಮೊಟ್ಟೆ ತಿನ್ನದವರಿಗೆ ಬಾಳೆಹಣ್ಣು ಕೂಡ ತಿನ್ನುವಂಥ ಒಂದು ಇದಕ್ಕೆ ಮುಖ್ಯವಾಗಿ ನಮ್ಮ ಇಡೀ ಭಾರತ ದೇಶವನ್ನು ಅಪೌಷ್ಟಿಕ ಆಹಾರದಿಂದ ಮಕ್ಕಳನ್ನು ಪಾರು ಮಾಡಬೇಕು. ಪೌಷ್ಟಿಕಾಂಶವನ್ನು ಕೊಟ್ಟು ಅವರು ಮುಂದಿನ ನಮ್ಮ ದೇಶದ ಪ್ರಜೆಗಳಿಗೆ ಆರೋಗ್ಯವಂತರಾಗಿರಬೇಕು, ಈ ಸಮಾಜ ಆರೋಗ್ಯವಂತರಾಗಿರಬೇಕು ಎಂಬ ಒಂದು ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಯೋಜನೆಯನ್ನು ರೂಪಿಸಲಾಗಿದೆ. ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಪಾಲಕರು ಕೂಡ ನೀವಿದ್ದೀರಿ. ಅದರ ಜೊತೆಯಲ್ಲಿ ನಮ್ಮ ಆಳ್ವಾಸ್ನ BEd ವಿದ್ಯಾರ್ಥಿಗಳು ಕೂಡ ಬಂದಿದ್ದೀರಿ. ನಿಮಗೆ ಕೂಡ ಒಂದು ಈ ವಿಚಾರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಕೂಡ ಸಿಕ್ಕಿದೆ. ನಿಮ್ಮ ಭವಿಷ್ಯ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹೇಳುತ್ತಾ, ಅದೇ ರೀತಿ ನಮ್ಮ 8ನೇ ತರಗತಿಯ ವಿದ್ಯಾರ್ಥಿನಿಯರು ಕೂಡ ಇಲ್ಲಿ ಹಾಜರಿದ್ದೀರಿ. ನಿಮ್ಮ ಒಂದು ಈ ಶಾಲೆಯಲ್ಲಿ ಕಲಿತು ಬಹುಶಃ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆಶೀರ್ವಾದ ಕೂಡ ಇದೆ ಈ ಶಾಲೆಯ ವಿದ್ಯಾರ್ಥಿಗಳಿಗೆ. ನಿಮ್ಮ ಭವಿಷ್ಯ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹೇಳುತ್ತಾ, ಮಗದೊಮ್ಮೆ ಈ ಶಾಲೆ ಉತ್ತಮ ರೀತಿಯಲ್ಲಿ ನಡೀತಿದೆ. ಇನ್ನೂ ಕೂಡ ನ್ಯೂನ್ಯತೆ ಏನು ಹೇಳಿದ್ದಾರೆ ಅದನ್ನೊಂದು, ಯಾಕೆಂದರೆ ಅದು ದೊಡ್ಡ ಮಟ್ಟದ ಕಷ್ಟದಾಯಕ ಇದು ನ್ಯೂನ್ಯತೆ ಅಲ್ಲ. ನೀವು ಒಂದು ಪ್ರಿಂಟ್ಔಟ್ ತೆಗೆದರೆ ಅಲ್ಲೊಂದು ಟೋಲ್ ಫ್ರೀ ನಂಬರನ್ನು ಕೂಡ ಹಾಕ್ಬೋದು. ಅದರ ಜೊತೆಯಲ್ಲಿ ಒಂದು ನಿಷೇಧದ ಬಗ್ಗೆ ಕೂಡ ಒಂದು ಪ್ರಿಂಟರ್ ಹಾಕ್ಬೋದು. ಇನ್ನು ಸಣ್ಣ ಪುಟ್ಟ ಅದು ವಿಚಾರಗಳು, ಅದನ್ನು ಖಂಡಿತವಾಗಿ ನೀವು ನೆರವೇರಿಸ್ತೀರ ಅಂತ ಹೇಳುತ್ತಾ, ಮಗದೊಮ್ಮೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ, ಪಾಲಕರಿಗೆ, ವಿದ್ಯಾರ್ಥಿಗಳಿಗೆ, ಮುಖ್ಯ ಶಿಕ್ಷಕಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೂಡ ಧನ್ಯವಾದ ಹೇಳುತ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಾಯಿಶ್ ಚೌಟಯ್ಯವರು ಬಹಳ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ. ಮಧ್ಯಾಹ್ನದ ಉಪಹಾರದ ಬಗ್ಗೆ, ನಮ್ಮ ಶಾಲೆಯ ಬಗ್ಗೆ ಮೆಚ್ಚುಗೆಯನ್ನು ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಸ್ಫೂರ್ತಿಯಾಗಿ ಮಾತಾಡಿದ್ದಾರೆ. ಈ ಒಂದು ಸಭಾಧ್ಯಕ್ಷರ ನುಡಿಯನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿರುವಂಥ, ನಮ್ಮ ಶಾಲೆಯ ಬಗ್ಗೆ ಮೆಚ್ಚುಗೆಯ ಮಾತನಾಡಿರುವಂಥ ಸಾಯಿಶ್ ಚೌಟ ಇವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಈ ಸಭೆ ಉತ್ತಮವಾಗಿ ನಡೆಯಿತು. ಈ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ವಂದನಾರ್ಪಣೆಗೆ ಇರಿದ್ದಾರೆ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾಗಿರುವಂಥ ಶ್ರೀಯುತ ಸದಾಶಿವ ಉಪಾಧ್ಯಾಯ ಸರ್ ಇವರು. ನಮ್ಮ ಇಂದಿನ ಸಾಮಾಜಿಕ ಪರಿಶೋಧನಾ ಸಮಿತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಾಯಿಶ್ ಚೌಟ ಸರ್ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಹಾಗೂ ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿರುವ ಹರೀಶ್ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಹೆತ್ತವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಧನ್ಯವಾದವನ್ನು ಮುಗಿಸ್ತೇನೆ. ನಮಸ್ಕಾರ.
ವಂದನೆಗಳು. ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ. ಮತ್ತೆ ಎದ್ದು ನಿಂತುಕೊಳ್ಳಿ. ಜನಗಣ जलधि सरंगा तव शुभ नामे चाहे तव शुभाशिष मागे गाहे तव जय गाथा जनगण